लक्ष्मीनृसिंहगुरुराजकराब्जजातं सत्साम्प्रदायसमवाप्तसमस्तविद्यम् आध्यात्मनिष्ठममलं परिशुद्धचित्तं सिंहाद्रिनामकगुरुं प्रणतोऽस्मि नित्यम्. ಪರಮ ಪವಿತ್ರವಾಗಿರುವ ಶಾರದಾ ಆಶ್ರಮದ ಮೂಲ ವಿರಾಟ್ ಸ್ವರೂಪಿಗಳಾಗಿರುವ ದಿವ್ಯತ್ರಯರ ದಿವ್ಯ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅಸ್ಮದ್ ಗುರುದೇವರು ಶ್ರೀಮನ್ ನರಹರಿ ಸದ್ಗುರು ಸ್ವಾಮಿಗಳವರ, ಬ್ರಹ್ಮಶ್ರೀ ಲಕ್ಷ್ಮೀನೃಸಿಂಹ ಸದ್ಗುರು ಸ್ವಾಮಿಗಳವರ, ನನ್ನ ಪ್ರಿಯತಮ ಸದ್ಗುರು ವರೇಣ್ಯರು ಶ್ರೀ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ದಿವ್ಯ ಭವ್ಯ ಚರಣಾರವಿಂದಗಳಿಗೆ ನಮನಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿ, ದೈವಸ್ವರೂಪಿಗಳು ಆತ್ಮಸ್ವರೂಪಿಗಳು ಆಗಿರುವ ನಿಮ್ಮೆಲ್ಲರಿಗೂ ಹಾಗೂ ಪೂಜ್ಯ ಮಾತಾಜಿಯವರಿಗೆ ವಿನಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಆಚರಣೆ ಮಾಡಿ ಈ ದಿನದ ಕಾರ್ಯಕ್ರಮವನ್ನು ನಿರಹಂಕಾರಪೂರ್ವಕವಾಗಿ ಪ್ರಾರಂಭವನ್ನು ಮಾಡ್ತೇನೆ. ಈಶಾವಾಸ್ಯೋಪನಿಷತ್ತು ಒಂದು ಪ್ರವಚನ ಕಾರ್ಯಕ್ರಮ 3 ದಿವಸ ಆಗಿದೆ, 4ನೇ ದಿವಸ. ಈ ಉಪನಿಷತ್ತು ತುಂಬ ಚಿಕ್ಕದು ಅಂತಂದು ನಾವು ಅಂದ್ಕೊಂಡ್ರೂ ಅದರ ವ್ಯಾಪ್ತಿ ಮಾತ್ರ ಬಹುದೊಡ್ಡದಾಗಿರ್ತಕ್ಕಂಥದ್ದು. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅಂತಾರೆ. ಈಶಾವಾಸ್ಯೋಪನಿಷತ್ತು ಒಂದಿದ್ದರೆ ಸಾಕು, ಎಲ್ಲ ಉಪನಿಷತ್ತುಗಳ ಸಾರವನ್ನು ಅದರಿಂದ ನಾವು ತೆಗೆಯಬಹುದು. ಉಪನಿಷತ್ತುಗಳು ಯಾವ ರೀತಿಯಾಗಿ ಅಂದರೆ ಒಂದು ಗಣಿ ಇದ್ದಂಗೆ. ನೀವು ಎಷ್ಟೆಷ್ಟು ಅಗೀತೀರೋ, ಎಷ್ಟೆಷ್ಟು ಅದನ್ನು ಶೋಧನೆ ಮಾಡೋಕ್ಕೆ ಶುರು ಮಾಡ್ತೀರೋ, ಅಷ್ಟಷ್ಟು ನೂತನವಾಗಿರುವ ವಿಶಿಷ್ಟವಾಗಿರುವ ಪದಾರ್ಥಗಳನ್ನು ನಾವು ಪಡೆಯಬಹುದು. ಆಳಕ್ಕೆ ಹೋದಷ್ಟು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಲಭ್ಯವಾಗುತ್ತೆ. ಸಮುದ್ರದ ಮೇಲೆ ಸಾಮಾನ್ಯವಾಗಿ ಸಿಗತಕ್ಕಂಥ ವಸ್ತುಗಳು ಈ ಸಿಪ್ಪೆಗಳು ಸಿಗುತ್ತೆ ಅಷ್ಟೇ. ಆದರೆ ಸಮುದ್ರದಲ್ಲಿ ಇರುವ ರತ್ನಗಳನ್ನು ನೀವು ಪಡಿಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗಲೇಬೇಕು. ಸಮುದ್ರದ ಆಳಕ್ಕೆ ಹೋಗೋದು ಅಂದರೆ ನಿಮ್ಮ ಸಾಧನ ತೀವ್ರತೆ ಅನ್ನುವುದು ತುಂಬ ಹೆಚ್ಚಾಗಿ ಮಾಡಿದ್ರೇ ಆ ರತ್ನಗಳು ಲಭ್ಯವಾಗುತ್ತೆ. ಅದಕ್ಕೆ ಬೆಲೆ ಜಾಸ್ತಿ, ಅದರಿಂದ ನೀನು ಪಡೆಯಬಹುದಾಗಿರ್ತಕ್ಕಂಥ ತೃಪ್ತಿಯೂ ಜಾಸ್ತಿ. ಈಶಾವಾಸ್ಯ ಉಪನಿಷತ್ತು 2 ವಿಧವಾಗಿರ್ತಕ್ಕಂಥ ಸಾಧಕರಿಗೆ ಅಥವಾ ಸಾಧಕರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಲ್ಪಟ್ಟಿರ್ತಕ್ಕಂಥ ಉಪನಿಷತ್ತು. 18 ಮಂತ್ರಗಳ ಇರುವ ಈ ಉಪನಿಷತ್ತು ಮೊದಲು 2 ಶ್ಲೋಕಗಳು ಅದ್ಭುತವಾಗಿರ್ತಕ್ಕಂಥ ವಿಷಯ ಪ್ರತಿಪಾದನೆ ಮಾಡಿರುವ, ಇನ್ನು ಉಳಿದಿರ್ತಕ್ಕಂಥ 16 ಮಂತ್ರಗಳು ಮೊದಲನೇ ಮಂತ್ರದ 2ನೇ ಮಂತ್ರದ ವಿವರಣೆ. ಅನುಮಾನ ಬರುತ್ತೇನೋ, ಆ ಅನುಮಾನ ಪರಿಷ್ಕಾರಕ್ಕೋಸ್ಕರವಾಗಿ ಉಳಿದಿರ್ತಕ್ಕಂಥ ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಹೇಳಲಾಗಿದೆ. ಒಂದಾನೊಂದು ಪುರಾಣದ ಪ್ರಕಾರ ಈಶಾವಾಸ್ಯ ಉಪನಿಷತ್ತನ್ನು ಶೌನಕ ಮಹರ್ಷಿ ಕೇಳಿದಾನೆ ಅಂತಂದು ಹೇಳಿರ್ತಕ್ಕಂಥದ್ದು ಯಾಜ್ಞವಲ್ಕ್ಯ, ಆದರೆ ಕೇಳಿರ್ತಕ್ಕಂಥದ್ದು ಶೌನಕ. ಶೌನಕ ಮಹರ್ಷಿ ಸನ್ಯಾಸಿ ಅಲ್ಲ, ಅವರು ಗೃಹಸ್ಥರು.
ನೋಡಿ, ಯಾರನ್ನು ಉದ್ದೇಶಿಸಿ ಈ ಉಪನಿಷತ್ತು ಹೇಳಲ್ಪಟ್ಟಿದೆಯೋ ಅವರಿಗನ್ನು ನೇರವಾಗಿ ಉದ್ದೇಶಿಸಿ ಈ ಉಪನಿಷತ್ತಿನಲ್ಲಿ ಇರತಕ್ಕಂಥ ವಿಷಯಗಳನ್ನು ಹಾಗೆ ಯಾವ ಯಾವ ಆಶ್ರಮಕ್ಕೆ ಸೂಕ್ತವಾಗಿದೆಯೋ ಆ ಆಶ್ರಮಕ್ಕೆ ಸೂಕ್ತವಾಗಿರೋ ರೀತಿಯಲ್ಲಿ ಪ್ರತಿಪಾದನೆ ಮಾಡಲಾಗಿದೆ. ಮೊದಲನೇ ಶ್ಲೋಕ ನಾವು ಅಂದ್ಕೊಂಡಿರೋದು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿ ಜಗತ್ಯಾಂ ಜಗತ್ತು. ಇದರ ಅಭಿಪ್ರಾಯ ನೇರವಾಗಿ ನಿಮಗೆ ಹೇಳಬೇಕಾದ್ರೆ, ನಿನ್ನದು ಅನ್ನುವುದು ಏನೂ ಇಲ್ಲ ಈ ಜಗತ್ತಿನಲ್ಲಿ. ಎಲ್ಲ ಈ ಜಗತ್ತಿನಲ್ಲಿ ಇರತಕ್ಕಂಥದ್ದು ಆ ಪರಮೇಶ್ವರನದೇ ಹೊರತು ನಿನ್ನದು ಅನ್ನೋದು ಯಾವುದೂ ಇಲ್ಲ. ನೀನು ಯಾವುದನ್ನು ಮುಟ್ಟಿದ್ರೂ, ಯಾವ ಕಿಂಚಿತ್ ಸಾಮಾನ್ಯವಾಗಿರ್ತಕ್ಕಂಥ ವಸ್ತುವನ್ನು ನೀನು ಸ್ವೀಕಾರ ಮಾಡಿದ್ರೂ ಅದು ಈಶ್ವರನದೇ ಹೊರತು ಅದು ನಿನ್ನದ ಅಲ್ಲ ಅನ್ನುವುದು ಒಂದು ಚಾಟಿ ಏಟು ಕೊಟ್ಟಂಗೆ ನನಗೆ. ನನ್ನದು ಅಲ್ಲ ಅಂದಮೇಲೆ ನನಗೆ ಅದರ ಮೇಲೆ ಅಭಿಮಾನ ಬರೋದಿಲ್ಲ. ಈ ಪುಸ್ತಕ ನನ್ನದು ಅಲ್ಲ ಅಂದರೆ ಅದರ ಬಗ್ಗೆ ನನಗೆ ತಾತ್ಸಾರ ಭಾವನೆ ಇರುತ್ತೆ, ಜುಗುಪ್ಸೆ ಉಂಟಾಗುತ್ತೆ. ಅದರ ಬಗ್ಗೆ ನನಗೆ ಯಾವ ರೀತಿಯಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ಇರೋದೇ ಇಲ್ಲ. ಇದು ಒಂದು ಚಿಕ್ಕದಾಗಿರ್ತಕ್ಕಂಥ ಟವಲ್. ಈ ಟವಲು ಬೇರೆಯವರು ಯಾರೋ ಉಪಯೋಗ ಮಾಡಿ ಇಲ್ಲ ಹಾಕಿದ್ದಾರೆ ಅಂದ ತಕ್ಷಣವೇ ಖರ್ಚೀಫ್ ಇರುತ್ತೆ. ಸಾಮಾನ್ಯವಾಗಿರ್ತಕ್ಕಂಥ ಎಕ್ಸಾಂಪಲ್, ಯಾರೋ ಉಪಯೋಗ ಮಾಡಿರ್ತಕ್ಕಂಥ ಖರ್ಚೀಫ್ ಬಿದ್ದು ಅದು ಬೀಳಿಸ್ಕೊಂಡು ಹೋಗಿರ್ತಾರೆ. ಅದನ್ನು ನೀವು ತೊಗೊತೀರಾ? ಯಾತಕ್ಕೂ ತೊಗೊಳ್ಳಲ್ಲ. ಎರಡು ಕಾರಣಕ್ಕೆ ತೊಗೊಳ್ಳಲ್ಲ. ಒಂದು, ಅದು ನಿಮ್ಮದು ಅಲ್ಲ. ನೀವು ಎಷ್ಟೇ ಸುಂದರವಾಗಿ ಕಾಣಿಸಿದ್ರೂ ಅದು ನಿಮ್ಮದಲ್ಲ. ಆದ ಕಾರಣ ನೀವು ಅದನ್ನು ಮುಟ್ಕೊಳ್ಳೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಎರಡನೇದಾಗಿ, ಅದನ್ನು ಉಪಯೋಗ ಮಾಡಿದ್ದಾರೆ ಅವರು. ಆ ಉಪಯೋಗ ಮಾಡಿರ್ತಕ್ಕಂಥದ್ದು ಹೆಂಗೆ ಮಾಡಿದಾರೋ, ಏನು ಮಾಡಿದಾರೋ, ಏನೇನು ಹಚ್ಕೊಂಡಿದೆಯೋ, ಎಂಥ ಕ್ರಿಮಿಗಳಿವೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಮುಟ್ಟೋಕ್ಕೆ ಹೋಗಲ್ಲ. ಒಂದು ಪದಾರ್ಥ ನಿನ್ನದು ಅಲ್ಲ ಅಂದಮೇಲೆ ಅದರ ಮೇಲೆ ಸಂಪೂರ್ತಿಯಾಗಿರ್ತಕ್ಕಂಥ ತಾತ್ಸಾರ ಭಾವ, ಉಪೇಕ್ಷಾಭಾವ ಅಂತಾರೆ. ಅದನ್ನು ಉಪೇಕ್ಷಾಭಾವ ಸಹಜವಾಗಿ ಉಂಟಾಗುತ್ತೆ. ನೀವು ಅದನ್ನೇ ಪ್ರಪಂಚಕ್ಕೆ ಸ್ವಲ್ಪ ಅನ್ವಯ ಮಾಡ್ಕೊಳ್ಳಿ. ಈ ಜಗತ್ತೆಲ್ಲವೂ ಈಶ್ವರನದು ಅಂದರೆ ನಿಂದೇನಿದೆ? ನಿಂದೇನೇ ಇಲ್ಲ. ನಿಂದು ಏನೂ ಇಲ್ಲ ಅಂದಮೇಲೆ ಈ ಜಗತ್ತು ಮೇಲೆ ನಿನಗೆ ವ್ಯಾಮೋಹ ಯಾಕೆ? ವ್ಯಾಮೋಹ ಬೇಕಾಗಿಲ್ಲ. ಈ ಜಗತ್ತನ್ನು ಉಪಯೋಗ ಮಾಡೋದು, ಈ ಜಗತ್ತನ್ನು ಒಡೆಯನಾಗಿ ಅದರ ಮೇಲೆ ಆಧಿಕ್ಯತೆಯನ್ನು ವಹಿಸಿರ್ತಕ್ಕಂಥದ್ದು ಈಶ್ವರನಾದರೆ ಮತ್ತು ನಿಂದೇನಿದೆ? ನಿಂದು ಏನೂ ಇಲ್ಲ. ಈ ಭಾವನೆ ಸಾಮಾನ್ಯ ಜನಗಳಿಗೆ ಬರೋದಿಲ್ಲ. ಯಾಕಂದರೆ ಈ ಜಗತ್ತಿನ ಮೇಲೆ ಸಂಪೂರ್ತಿಯಾಗಿರ್ತಕ್ಕಂಥ ವೈರಾಗ್ಯ ಅನ್ನೋದಿದೆಯಲ್ವ, ಅದು ಬರಬೇಕಾದ್ರೆ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಇರಬೇಕು. ಎಲ್ಲರಿಗೂ ಅದು ಬರೋದಿಲ್ಲ. ಎರಡನೇದು, ಈ ಜಗತ್ತಿನ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಭ್ರಮ ಲೋಕ ಅನ್ನೋದು ಮನದಟ್ಟಾಗಿರಬೇಕು. ಆವಾಗಲೇ ನಿನಗೆ ಈ ಜಗತ್ತಿನ ಮೇಲೆ ವ್ಯಾಮೋಹ ಬರೋದಿಲ್ಲ. ಶಂಕರ ಭಗವತ್ ಪಾದಾಚಾರ್ಯರು ಈ ವಿಷಯವನ್ನೇ ಲಕ್ಷ್ಮೀ ನೃಸಿಂಹ ಪಂಚರತ್ನಾವಳಿ ಸ್ತೋತ್ರ ಅನ್ನೋ ಸ್ತೋತ್ರವನ್ನು ಮಾಡುವಾಗ ಅತ್ಯದ್ಭುತವಾಗಿ ಹೇಳಿದ್ದಾರೆ. ತವ ಹಿತಂ ಏಕಂ ವಕ್ಷೇ ವಚನಂ. ತವ ಹಿತಂ ಏಕಂ, ನಿನ್ನ ಹಿತಕ್ಕೋಸ್ಕರವಾಗಿ ನಾನು ಒಂದು ವಚನವನ್ನು ಹೇಳಬಯಸ್ತೀನಿ. ತವ ಹಿತಮೇಕಂ ವಕ್ಷೇ ವಚನಂ ಶೃಣು. ಇದು ಚೆನ್ನಾಗಿ ಕೇಳು, ಚೆನ್ನಾಗಿ ಶ್ರವಣ ಮಾಡು, ಕಿವಿಗೊಟ್ಟು ಕೇಳು. ಕಿವಿ ಮಂದ ಮಾಡ್ಕೋಬೇಡ. ಹೇಳಿದ್ದೆಲ್ಲ ಚೆನ್ನಾಗಿ ಇಲ್ಲಿಂದ ಇಲ್ಲಿಗೆ ಹೋಗಬಾರ್ದು, ಇಲ್ಲಿಂದ ಹೃದಯಕ್ಕೆ ಹೋಗಬೇಕು. ಅದು ಶೃಣು, ಚೆನ್ನಾಗಿ ಕೇಳು. ಇದು ಸುಖ ಕಾಮೋ ಯದಿ ಸತತಂ. ಈ ಜಗತ್ತು ನಿನಗೆ ಸುಖ, ಸಂತೋಷ, ವೃದ್ಧಿ ಅನ್ನೋ ಕೊಡುತ್ತೆ ಅನ್ನೋ ಭಾವನೆ ನಿನ್ನಲ್ಲಿ ಇದೆ.
ಅದು ನಿಜ ಅಲ್ಲ. ಕಾರಣ ಏನೆಂದರೆ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗಿರಲಿ, ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತುಗಳು ಅದು ನಿನಗೆ ಸಂತೋಷವನ್ನು, ಆನಂದವನ್ನು ಕೊಡೋದಿಲ್ಲ. ಆ ಆನಂದದ ನಿಜವಾಗಿರ್ತಕ್ಕಂಥ ಸೋರ್ಸ್ ಎಲ್ಲಿದೆ ಅಂದರೆ ಹೊರಗಡೆ ಇಲ್ಲ, ಜಗತ್ತಿನಲ್ಲಿಲ್ಲ, ನಿನ್ನ ದೃಷ್ಟಿಯಲ್ಲಿದೆ, ನಿನ್ನಲ್ಲಿದೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಹೋಳಿಗೆ ಅಂದರೆ ತುಂಬ ಇಷ್ಟನೋ ಇಲ್ಲೋ ಗೊತ್ತಿಲ್ಲ ನನಗೆ. ಹೋಳಿಗೆ ಅಂದರೆ ಇಷ್ಟ ತಾನೆ? ಹೋಳಿಗೆ ಅಂದರೆ ತುಂಬ ಇಷ್ಟ. ಅದು ಬಿಸಿ ಬಿಸಿಯಾಗಿ ಹೋಳಿಗೆ ತಯಾರು ಮಾಡಿದ್ರೆ ಇನ್ನೂ ಚಂದ. ಆ ಬಿಸಿ ಬಿಸಿ ಹೋಳಿಗೆ ಮೇಲೆ ಒಳ್ಳೆ ಘಮಘಮ ಪರಿಮಳ ಬರ್ತಕ್ಕಂಥ ತುಪ್ಪ ಸರಿಸರಿ ಇನ್ನೂ ಚಂದ. ಅದರ ಮೇಲೆ ಮಲ್ಗುಬ ಮಾವಿನ ಹಣ್ಣಿನ ಸೀಕರಣೆ ಮಾಡಿದರೆ ಇನ್ನೂ ಚಂದ. ಅದರ ಮೇಲೆ ಸ್ವಲ್ಪ ಜೇನುತುಪ್ಪ ಸವರಿದ್ರೆ ಇನ್ನೂ ಚಂದ. ಅದರ ಮೇಲೆ ಒಳ್ಳೆಯ ಪಾಯಸ ಹಾಕಿದ್ರೆ ಇನ್ನೂ ಚಂದ. ಬೇಡ ಅನ್ನಿಸ್ತಾ ಇದೆ, ಇವಾಗಲೇ ಬೇಡ ಅನ್ನಿಸ್ತಾ ಇದೆ. ಅಂದರೆ ಯು ಆರ್ ಎಲಿಜಿಬಲ್ ಫಾರ್ ದಿ ಫಸ್ಟ್ ಶ್ಲೋಕ. ಅದರ ಮೇಲೆ ಇನ್ನೊಂದು ಪದರೆ ಹೋಳಿಗೆ ಹಾಕಿ ಅದು ಸವಿತಾ ಇದ್ದರೆ ತುಂಬ ಚಂದ. ನೀವು ಆಶ್ಚರ್ಯ ಪಡ್ತೀರೇನೋ, ಸಾಗರ, ಸೊರಬ, ಕಾರವಾರ ಈ ಕಡೆ ಹೋದರೆ ಅವರು ಒಬ್ಬೊಬ್ಬರು 5 ತೊಗೊತಾರೆ. ಹಾಗೆ ನಾನು ಯಾವ ರೀತಿಯಾಗಿ ಹೇಳಿದಿನೋ ಹಾಗೆ, ಏನೂ ಅದರ ಅನುಮಾನ ಇಲ್ಲ. ಒಂದಲ್ಲ 5 ಹೋಳಿಗೆಗಳು ತಿಂತಾರೆ ಒಬ್ಬೊಬ್ಬರು. ಏನು ಸಂಕೋಚ ಪಡೋದಿಲ್ಲ, ಆರಾಮಾಗಿ ಸಂತೋಷವಾಗಿರ್ತಾರೆ. ನಿಮಗೂ ಹಾಕಿದ್ದೀವಿ ಅಂದ್ಕೊಳ್ಳೋಣ. ಮೊದಲನೇದು ತುಂಬ ಚೆನ್ನಾಗಿರುತ್ತೆ, ಹಸಿವಾಗದ ಇದ್ದರೆ ಚಿಂತೆ ಇಲ್ಲ. ಹಸಿವಾಗಿರುವಾಗ ತುಂಬ ಚೆನ್ನಾಗಿರುತ್ತೆ. ಎರಡನೇದು ಹಾಕಿದ್ರೆ ಏನೋ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದು ಎರಡನೇದು ತಿಂತೀವಿ. ಮೂರನೇದು ತಿನ್ನೋ ಹೊತ್ತಕ್ಕೆ ತುಂಬ ಕಷ್ಟ ಆಗುತ್ತೆ. 4ನೇದು ಬೇಡ ಅಂತೀವಿ. ನನ್ನ ಪ್ರಶ್ನೆ ಇದು, ನಿಜವಾಗಿ ಆನಂದ ಅನ್ನೋದು ಹೋಳಿಗೆನಲ್ಲೇ ಇದ್ದಿದ್ದರೆ ಮೊದಲನೇ ಹೋಳಿಗೆನಲ್ಲಿ ಎಷ್ಟು ನಿಮಗೆ ಸಂತೋಷ ಆಗಬೇಕೋ 10ನೇ ಹೋಳಿಗೆನಲ್ಲಿ ಅಷ್ಟೇ ಇರಬೇಕು. ಯಾಕಂದರೆ ಸಂತೋಷ ಅನ್ನೋದು ಅದರಲ್ಲಿದೆ. ನಿನಗೆ ಸಂತೋಷ ಬೇಕು ತಾನೆ, ನಿನಗೆ ಆನಂದ ಬೇಕು ತಾನೆ. ಮತ್ತು ತಿನ್ನೋವಾಗ ಆನಂದ ಅನ್ನೋದು ಪದಾರ್ಥದಲ್ಲಿದೆಯೋ, ಪದಾರ್ಥವನ್ನು ಸ್ವೀಕಾರ ಮಾಡ್ತಕ್ಕಂಥ ನಿನ್ನಲ್ಲಿದೆಯೋ? ಇದು ಪದಾರ್ಥದಲ್ಲಿ ಇಲ್ಲ, ಆ ಪದಾರ್ಥವನ್ನು ಸೇವನೆ ಮಾಡ್ತಕ್ಕಂಥವನ ದೃಷ್ಟಿಯಲ್ಲಿ ಇದೆ. ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ನಾಯಿ ತುಂಬ ಹಸಿವಾಗಿದೆ, ಅದಕ್ಕೆ ಏನು ಸಿಗಲಿಲ್ಲ. ಅವಾಗ ಏನಾಗಿದೆ ಅಂದರೆ ಹುಡುಕ್ತಾ ಒಂದು ಎಲುಬು ಸಿಕ್ಕಿದೆ. ಅದಕ್ಕೆ ಎಲುಬು ಸಿಕ್ತು ಅಂತಂದು ತುಂಬ ಸಂತೋಷಪಟ್ಟಿದೆ ನಾಯಿ. ಆ ನಾಯಿ ಆ ಎಲುಬನ್ನು ತಿಂತ ಕಚ್ಚುತ್ತಾ ಏನಾಗಿದೆ ಅಂದರೆ ಹಲ್ಲಿಂದ ರಕ್ತ ಸೋರಿ ಆ ರಕ್ತ ಆ ಎಲುಬಿನ ಮೇಲೆ ಬೀಳುತ್ತೆ. ಎಲುಬು ಮೇಲೆ ಬಿದ್ದಿರತಕ್ಕಂಥ ರಕ್ತವನ್ನು ಅದು ಸ್ವೀಕಾರ ಮಾಡುತ್ತೆ. ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಎಲುಬು ಎಷ್ಟು ಚೆನ್ನಾಗಿದೆ ಅಂತಂದು ಏನು ಕುಡಿದಿದ್ದೆ. ಯೋಚನೆ ಮಾಡಿ, ಆ ಆಸ್ವಾದನೆ ಮಾಡುವಾಗ ಉಂಟಾಗಿರ್ತಕ್ಕಂಥ ಆನಂದ ಎಲುಬಿನಿಂದ ಬಂದಿದ್ದೋ ತನ್ನಿಂದ ಸ್ರವಿಸಿದೆಯೋ? ಎಲ್ಲಿಂದ ಬಂತದು? ತನ್ನಿಂದನೇ. ತನ್ನ ರಕ್ತವೇ ಹೊರಗಡೆ ಬಿದ್ದು ಅದನ್ನು ನೀನು ಸ್ವೀಕಾರ ಮಾಡುವಾಗ ಯಾವುದೋ ಒಂದು ತೃಪ್ತಿ ನಿನಗೆ ಸಿಗ್ತಲ್ವ? ಆ ತೃಪ್ತಿ ಅನ್ನೋದು ನಿನ್ನಲ್ಲಿದೆ, ಬಾಹ್ಯದಲ್ಲಿಲ್ಲ. ಇದು ಪ್ರಿಸೈಸ್ಲಿ ದಿಸ್. ಈ ಜಗತ್ತು ಅನ್ನೋದನ್ನು ನೀನು ಆನಂದವಾಗಿ ಸ್ವೀಕಾರ ಮಾಡ್ತಾ ಇದೆಯಾ ಅಂದರೆ ಜಗತ್ತಿನಲ್ಲಿ ಆನಂದ ಇಲ್ಲ, ಜಗದೀಶ್ವರನಲ್ಲಿ ಆನಂದ ಇದೆ. ಆದ ಕಾರಣ ನಿನಗೆ ಆನಂದ ಕಾಣಿಸ್ತಪ್ಪ, ಆದರೆ ನಿಜವಾಗಿ ಆನಂದ ಅಂತಕ್ಕಂಥದ್ದು ಹೊರಗಡೆ ಇಲ್ಲ. ತವ ಹಿತಮೇಕಂ ವಕ್ಷೇ ವಚನಂ ಶೃಣು ಸುಖ ಕಾಮೋ ಯದಿ ಸತತಂ ಸ್ವಪ್ನೆ ಲಬ್ಧಂ ಸಕಲಂ ಹಿ ಮೃಷ ಜಾಗ್ರತಿ ಚಸ್ಮರ ತದ್ವದತಿ. ಅದೇ ರೀತಿಯಾಗಿ ನಿನಗೆ ಜಾಗ್ರತೆಯಲ್ಲಿ ಅಂದರೆ ಇವಾಗ ನಾವು ಅವೇಕನಿಂಗ್ ಸ್ಟೇಜ್ನಲ್ಲಿ ನಾವು ಏನೇನು ಸ್ವೀಕಾರ ಮಾಡ್ತೀವೋ ಅದು ಸ್ವಪ್ನದಲ್ಲಿ ನೀನು ಸ್ವೀಕಾರ ಮಾಡಿದ ಹಾಗೆ ಅಂತ ನೀನು ಚೆನ್ನಾಗಿ ತಿಳ್ಕೊ.
ಜಾಗ್ರತೆಗೂ ಸ್ವಪ್ನಕ್ಕೂ ಭೇದ ಇಲ್ಲ ಅಂತಂದು ತಿಳ್ಕೊಂಡು ಈ ಜಗತ್ತಿನಲ್ಲಿ ನಿನಗೆ ಸುಖವನ್ನು ಕೊಡ್ತಕ್ಕಂಥ ಪದಾರ್ಥಗಳ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಜುಗುಪ್ಸೆಯನ್ನು ವೈರಾಗ್ಯವನ್ನು ನೀನು ಹೊಂದಿದರೆ ನಿನಗೆ ನಿಜವಾಗಿರ್ತಕ್ಕಂಥ ಶ್ರೇಷ್ಠವಾಗಿರೋ ಮುಕ್ತಿ ನಿನಗೆ ಲಭ್ಯವಾಗುತ್ತೆ. ತನ್ನನ್ನು ತಾನು ತಿಳಿದುಕೊಳ್ಳುವರ್ತಕ್ಕಂಥ ಒಂದು ಅಭ್ಯಾಸ ಆಗುತ್ತೆ ಅದರಿಂದ ಅಂತಂದು ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದು. ಇವೆಲ್ಲ ಮೊದಲನೇ ಶ್ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ ಮಾರ್ಗ, ವೈರಾಗ್ಯವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಸಾಧಕನಿಗೆ ಯೋಗ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ಹೌದು, ಪ್ರಪಂಚದಲ್ಲಿ ಎಲ್ಲರೂ ಸನ್ಯಾಸವನ್ನು ಸ್ವೀಕಾರ ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಕೆಲವರಿಗೆ ಅದರ ಮೇಲೆ ಒಲವಿರುತ್ತೆ, ಅದರ ಮೇಲೆ ತುಂಬ ಆಸೆ ಇರುತ್ತೆ, ಅದರ ಮೇಲೆ ಅವರಿಗೆ ಸಿದ್ಧಿಯನ್ನು ಹೊಂದಬೇಕು ಅಂತಕ್ಕಂಥ ಒಂದು ಹಂಬಲ ಇರುತ್ತೆ, ತೀವ್ರ ಮುಮುಕ್ಷತ್ವವಿರುತ್ತೆ. ಆದ ಕಾರಣ ಅವ್ರು ಮಾಡ್ಕೊಳ್ಳಿ ಅವ್ರನ್ನ ಅಡ್ಡಿ ಮಾಡೋದು ಬೇಡ. ಆದರೆ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಏನು ಅಂದರೆ, ಕರ್ಮಗಳನ್ನು ಮಾಡಿ ಕರ್ಮಗಳಿಂದ ಏನೇನು ಸಂಪಾದನೆ ಆಗುತ್ತೋ ಅದನ್ನು ಅನುಭವ ಮಾಡಿ ಕೃತಾರ್ಥತೆಯನ್ನು ಹೊಂದಬೇಕು ಅಂತಕ್ಕಂಥ ಜನನೇ ಜಾಸ್ತಿ. ಅದಕ್ಕೋಸ್ಕರ ಮೊದಲನೇ ಶ್ಲೋಕ ಯಾರನ್ನು ಉದ್ದೇಶಿಸಿ, ಯಾರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದ್ದು ಅಂದರೆ ಸನ್ಯಾಸಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು, ಅಥವಾ ನಿವೃತ್ತಿ ಮಾರ್ಗವನ್ನು ಅಥವಾ ಜ್ಞಾನ ಮಾರ್ಗವನ್ನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಲ್ಪಟ್ಟಿರ್ತಕ್ಕಂಥ ಶ್ಲೋಕ ಮೊದಲನೇ ಶ್ಲೋಕ. ಅದೇ ಎರಡನೇ ಶ್ಲೋಕ ಮಾತ್ರ ಹಾಗಲ್ಲ. ಎರಡನೇ ಶ್ಲೋಕ ಇತರರಿಗೆ ಹೇಳಿದ್ದು. ಇತರರು ಅಂದರೆ ಸಾಮಾನ್ಯವಾಗಿ ಜ್ಞಾನವನ್ನು ಅವಲಂಬನೆ ಮಾಡಿಕೊಳ್ಳೋದಕ್ಕೆ ಕಷ್ಟಪಡ್ತಕ್ಕಂಥವರು, ಕರ್ಮಗಳ ಮೇಲೇ ಅತ್ಯಧಿಕವಾಗಿರ್ತಕ್ಕಂಥ ಒಲವು ತೋರಿಸೋದು, ಪ್ರಪಂಚದಲ್ಲಿ ಹುಟ್ಟಿದನಿಂದ ಸಾಯೋ ತನಕ ನಾವು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಕೆಲಸಗಳನ್ನು ಮಾಡ್ತಾ ನಾನು ಬ್ರಹ್ಮತತ್ವವನ್ನು ತಿಳಿಯಬೇಕು ಅಂತಕ್ಕಂಥ ಉದ್ದೇಶ ಇರತಕ್ಕಂಥ ಗೃಹಸ್ಥರು ಯಾರಿದ್ದಾರೋ ಆ ಗೃಹಸ್ಥರನ್ನು ಉದ್ದೇಶಿಸಿ ಹೇಳಲ್ಪಟ್ಟಿರ್ತಕ್ಕಂಥದ್ದು ಶ್ಲೋಕ ಎರಡನೇ ಶ್ಲೋಕ. ನೀವು ಕೇಳ್ಬೋದು, ಸ್ವಾಮಿ 4 ಆಶ್ರಮಗಳಿವೆ ಅಲ್ವಾ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ ಅಂತ 4 ಇದೆಯಲ್ವ. ನೀವು 2 ತೊಗೊಂಡಿದ್ದೀರಿ, ಇನ್ನು ಉಳಿದಿರ್ತಕ್ಕಂಥ 2 ಇಲ್ಗೋದ್ರು. ಬ್ರಹ್ಮಚಾರಿ ಅಂದ ತಕ್ಷಣವೇ ಅವನು ಸನ್ಯಾಸಾಶ್ರಮ ತೊಗೊತಾನೋ ಗೃಹಸ್ಥನಾಗ್ತಾನೋ ಗೊತ್ತಿಲ್ಲ. ಆದ ಕಾರಣ ಇನ್ನು ಎಳೆಯ ವಯಸ್ಸು, ಆ ಬ್ರಹ್ಮಚರ್ಯವನ್ನು ಅವನ ನಿಯಮದಿಂದ ಪಾಲನೆ ಮಾಡ್ತಾ ಹೋದರೆ ಗೃಹಸ್ಥನೂ ಆಗಬಹುದು, ಸನ್ಯಾಸಿನೂ ಆಗಬಹುದು. ಆದ ಕಾರಣ ನಿಜವಾಗಿ ಗೃಹಸ್ಥ ಅಂತಕ್ಕಂಥವನು ಯಾರಿದ್ದಾರೋ ಅದು ಬಹು ಉತ್ತಮವಾಗಿರ್ತಕ್ಕಂಥ ಒಂದು ಆಶ್ರಮ. ವಿವೇಕಾನಂದ ಸ್ವಾಮೀಜಿಯವರು ಹೇಳ್ತಾರೆ, 4 ಆಶ್ರಮಗಳಲ್ಲಿ ಯಾವುದು ತುಂಬ ಒಳ್ಳೆಯ ಆಶ್ರಮ? ವಿವೇಕಾನಂದ ಸ್ವಾಮೀಜಿಯವರು ಸನ್ಯಾಸಿ, ವೀರ ಸನ್ಯಾಸಿ, ವೈರಾಗ್ಯ ಸನ್ಯಾಸಿ ಶ್ರೇಷ್ಠ. ಅವರು ಹೇಳ್ತಾರೆ ಆಶ್ರಮಗಳಲ್ಲಿ ಉತ್ತಮೋತ್ತಮವಾಗಿರ್ತಕ್ಕಂಥ ಆಶ್ರಮ ಗೃಹಸ್ಥಾಶ್ರಮ. ಗೃಹಸ್ಥರೇ ಇಲ್ಲದಾಗಿದ್ದರೆ ಸನ್ಯಾಸಿಗಳಿಗೆ ಊಟ ಹಾಕೋರು ಯಾರಪ್ಪ? ಅದಕ್ಕೋಸ್ಕರ ಗೃಹಸ್ಥರಿರಬೇಕು. ಅದನ್ನು ಯಾವತ್ತೂ ಅಲ್ಲಗಳಿಸಿಲ್ಲ ಆ ಮಹಾತ್ಮ. ಹಾಗಾಗಿ ಗೃಹಸ್ಥ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಬರ್ತಕ್ಕಂಥದ್ದು ವಾನಪ್ರಸ್ಥ ಅಂದರೆ ಯಾರು ಗೊತ್ತಾ? ವಾನಪ್ರಸ್ಥ ಅಂದರೆ 60 ವರ್ಷ 70 ವರ್ಷ ಆದಮೇಲೆ ದಂಪತಿಗಳಿಗೆ 70 ವರ್ಷ ಆದಮೇಲೆ ತಮ್ಮ ರಾಜ್ಯ ತಮ್ಮ ವ್ಯವಹಾರಗಳನ್ನೆಲ್ಲವನ್ನು ಮಕ್ಕಳಿಗೆಲ್ಲ ವಹಿಸಿ ತಮ್ಮ ಪಾಟಿಗೆ ತಾವು ಒಂದು ಕಾಡಿಗೆ ಸೇರಿಕೊಂಡೋ ಅಥವಾ ದೂರದ ಒಂದು ಪ್ರದೇಶಕ್ಕೆ ಹೋಗೋ ಅಲ್ಲಿ ಸ್ವಸ್ಥವಾಗಿರ್ತಕ್ಕಂಥ ಚಿತ್ತವನ್ನು ಇಟ್ಕೊಂಡು ರಾಮಕೃಷ್ಣ ಅಂತಂದು ಹೇಳಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಿಷ್ಠೆಯಿಂದ ಮಾಡ್ತಾ ಧ್ಯಾನಾಸಕ್ತರಾಗಿ ಭಗವಂತ ನನ್ನನ್ನು ಯಾವಾಗ ಕರ್ಕೊಂಡು ಹೋಗ್ತೀಯೋ ನಾನು ಸಿದ್ಧವಾಗಿದ್ದೀನಪ್ಪ, ಆ ಸಿದ್ಧತೆ ನಾನು ಮಾಡ್ಕೊಂಡು ಕೂತಿದ್ದೀನಿ ಅಂತಂದು ಹೇಳ್ತಕ್ಕಂಥ ಯಾವ ಆಶ್ರಮ ಇದೆಯೋ ಅದು ವಾನಪ್ರಸ್ಥಾಶ್ರಮ, ಸಾಮಾನ್ಯವಾಗಿರ್ತಕ್ಕಂಥ ಆಶ್ರಮ ಅಲ್ಲ. ಅಂದರೆ ವಾನಪ್ರಸ್ಥಾಶ್ರಮ ಗೃಹಸ್ಥಾಶ್ರಮ ಆದಮೇಲೆ ಬರ್ತಕ್ಕಂಥದ್ದು ಒಂದು ಆಶ್ರಮ. ಆದರೆ ಸನ್ಯಾಸಾಶ್ರಮ ಅಂತಕ್ಕಂಥದ್ದು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ, ಗುಣದಲ್ಲಿ ಶ್ರೇಷ್ಠ.
ಆದರೆ ಕರ್ಮಕ್ಕೆ ಸಂಬಂಧಪಟ್ಟಿರೋ ಹಾಗೆ ಉತ್ತಮ ಆದರ್ಶವಾಗಿರ್ತಕ್ಕಂಥ ಆಶ್ರಮ ಗೃಹಸ್ಥಾಶ್ರಮ. ಆ ಗೃಹಸ್ಥಾಶ್ರಮಕ್ಕೆ ಸಂಬಂಧವಾಗಿ ಈ ಶ್ಲೋಕವನ್ನು ಹೇಳಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಶ್ಲೋಕ. ಒಂದು ಸರ್ತಿ ಪೂರ್ಣಮದ ಹೇಳಿಬೇಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾ ಗೃಧಃ ಕಸ್ಯ ಸ್ವಿದ್ಧನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವೇಷೇಚ್ಛತಂ ಸಮಾಹ ಏವಂ ತ್ವಯಿ ನಾನ್ಯತ್ ಯಥೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಇದು ಎರಡನೇ ಶ್ಲೋಕ. ತುಂಬ ಸುಲಭವಾಗಿರ್ತಕ್ಕಂಥ ಶ್ಲೋಕ. ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಷೇಚ್ಛತಂ ಶತಂ ಸಮಾಹ. ನೀನು ಕರ್ಮಗಳನ್ನು ಮಾಡುತ್ತಾ ನಿನ್ನ ವಿದ್ಯುಕ್ತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡುತ್ತಾ ನೀನು ಶತವರ್ಷಗಳಿರು. ನಿನಗೆ ಯಾವ ಯಾವ ವರ್ಕನ್ನು ನಿನಗೆ ಭಗವಂತ ಕೊಟ್ಟಿದ್ದಾನೋ, ಅದು ಚಿಕ್ಕದೋ ಅದು ದೊಡ್ಡದೋ, ನಿನ್ನ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯಗಳನ್ನು ಈಶ್ವರ ಒದಗಿಸಿ ಕೊಟ್ಟಿರ್ತಕ್ಕಂಥ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಾ 100 ವರ್ಷಗಳಿರಪ್ಪ ನೀನು. ಅಂದರೆ ನಮ್ಮ ಸಂಪ್ರದಾಯದಲ್ಲಿ, ಆರ್ಷ ಸಂಪ್ರದಾಯದಲ್ಲಿ ನೀನು ಆದಷ್ಟು ಬೇಗ ಹೋಗುವಂತಂದಿಲ್ಲ. 100 ವರ್ಷ ಇರು. 100 ವರ್ಷ ಅನ್ನೋದು ಅದು ಕೇವಲ ಒಂದು ಸೂಚನೆ. ಇಲ್ಲ ನಾನು 125 ವರ್ಷ ಇರಬೇಕು ಅಂದರೆ ಖಂಡಿತ ಇರು. ಇಲ್ಲ 150 ವರ್ಷ ಇರಬೇಕು ಅಂದರೆ ಖಂಡಿತ ಇರು. ನೀನು ಇನ್ನೂ ಜಾಸ್ತಿ ಇರಬೇಕು ಅನ್ನೋದಾದರೆ ಇರು. ಹೆಂಗಿರಬೇಕು ಅಂದರೆ ನಿನಗೆ ಯಾವ ಯಾವ ಕರ್ಮಗಳನ್ನು ವಹಿಸಿದಾನೋ ಭಗವಂತ, ಆ ಕರ್ಮಗಳನ್ನು ನಿಷ್ಠೆಯಿಂದ ನೀನು ಮಾಡುತ್ತಾ ನೀನು 100 ವರ್ಷಗಳಿರಪ್ಪ. ಏನು ವಹಿಸಿದಾನೆ ನಮಗೆ? ಸ್ವೇ ಸ್ವೇ ಕರ್ಮಣಿ ಅಭಿರತಃ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತೇನೆ, ಸ್ವೇ ಸ್ವೇ ಕರ್ಮಣಿ ಅಭಿರತಃ. ನಿನಗೆ ಕೊಟ್ಟಿರ್ತಕ್ಕಂಥ ಕರ್ಮಗಳನ್ನು ಅಭಿರತಃ ಇಷ್ಟದಿಂದ ಮಾಡು. ಸಂಸಿದ್ಧಿಂ ಲಭತೆ ನರಃ. ನರರಿಗೆ ಸಿದ್ಧಿಯನ್ನು ಉಂಟು ಮಾಡುವ ನಿನಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅಭಿರತಃ ಇಷ್ಟದಿಂದ ನೀನು ಮಾಡೋದಕ್ಕೆ ಪ್ರಾರಂಭ ಮಾಡು. ಶತಂ, ನೀನು 100 ವರ್ಷ ಆ ಕೆಲಸಗಳನ್ನು ಮಾಡುತ್ತಾ ಚೆನ್ನಾಗಿರು. ನಿನಗೆ ಕೊಟ್ಟಿರ್ತಕ್ಕಂಥ ಕೆಲಸ ಚಿಕ್ಕದೋ ದೊಡ್ಡದೋ, ಚಿಕ್ಕದು ಅಂತಂದು ನೀನು ಅಷಡ್ಡಾಳ ಮಾಡಬೇಡ, ದೊಡ್ಡದು ಬಂದಿಲ್ಲ ಅಂತಂದು ಕೊರಗಬೇಡ. ನಿನಗೆ ಕೊಟ್ಟಿರ್ತಕ್ಕಂಥದ್ದು, ನಿನಗೆ ಬಂದಿರತಕ್ಕಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡು. ನೀನು ಡೈರೆಕ್ಟರ್ ಆಗಿಲ್ಲ ಅಂತಂದು ಕೊರಗಬೇಡ. ನೀನು ಪ್ರಿನ್ಸಿಪಲ್ ಆಗಿದ್ದರೆ ಸಾಕು, ಸುಮ್ಮನೆ ಇರು. ನೀನು ಡೈರೆಕ್ಟರ್ ಆಗಲೇ ಇಲ್ಲಲ್ವಾ? ಡೈರೆಕ್ಟರ್ ಆಗಬೇಕಾದ್ರೆ ಏನು ಮಾಡಬೇಕು? ಕುಬುದ್ಧಿ ಬೇಡ. ನೀನು ಪ್ರಿನ್ಸಿಪಲ್ ಆಗಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಚೆನ್ನಾಗಿ ಮಾಡ್ಕೊತ ಹೋಗೋ. ನೀನು ಡೈರೆಕ್ಟ್ರು ಆಗ್ತೀಯ, ಸೂಪರ್ ಡೈರೆಕ್ಟ್ರು ಆಗ್ತೀಯ. ಆದರೆ ಅಭಿಲಾಷೆ ಪಡಬೇಡ, ನಿನ್ನ ಕೆಲಸವನ್ನು ಚೆನ್ನಾಗಿ ಮಾಡು. ಅಷ್ಟೇ ಅಲ್ಲ, ನಿನಗೆ ಡೈರೆಕ್ಟರ್ಶಿಪ್ ಬಂದಿದೆಯೋ ಇನ್ನೇನೋ ಶಿಪ್ ಬಂದಿದೆಯೋ ಯೋಚನೆ ಮಾಡಬೇಡ. ನಾಸಾ ಅಂದರೆ ಅಮೆರಿಕಾದಲ್ಲಿ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ಸ್ ಎಲ್ಲ ಬಿಡ್ತಕ್ಕಂಥ ಆ ನಾಸಾದಲ್ಲಿ
ಒಬ್ಬ ಸ್ಕ್ಯಾವೆಂಜರ್ನ ಭೇಟಿ ಮಾಡ್ತಾನೆ ಒಬ್ಬ ಮಹಾತ್ಮ. ಸ್ಕ್ಯಾವೆಂಜರ್ ಅಂದರೆ ಟಾಯ್ಲೆಟ್ ಕ್ಲೀನಿಂಗ್. ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಅವನು ಹೇಳ್ತಾನೆ, ಐ ಆಮ್ ಹೆಲ್ಪಿಂಗ್ ದಿ ಎಂಟೈರ್ ನಾಸಾ ಟು ಸೆಂಡ್ ಎ ಪರ್ಸನ್, ಟು ಸೆಂಡ್ ಎ ಮ್ಯಾನ್ ಟು ದಿ ಮೂನ್. ನನ್ನ ಕೆಲಸ ಏನು ಗೊತ್ತಾ? ಮೂನ್ಗೆ, ಚಂದ್ರಮಂಡಲಕ್ಕೆ ಒಬ್ಬ ಮನುಷ್ಯನನ್ನು ಕಳಿಸೋದಕ್ಕೆ ಏನು ಸಹಾಯ ಬೇಕೋ ಆ ಸಹಾಯ ನಾನು ಮಾಡ್ತಾಯಿದ್ದೀನಿ. ಆದರೆ ನೀನು ಕೆಲಸ ಮಾಡೋದು ಏನಪ್ಪ ಅಂದರೆ ಟಾಯ್ಲೆಟ್ ಕೆಲಸ ಸಾಮಾನ್ಯವಾಗಿರೋ ಕೆಲಸ ಅಂದ್ಕೋಬೇಡಿ. ಅದು ತುಚ್ಛವಾಗಿರೋ ಕೆಲಸ ಅಲ್ಲ, ನೀಚವಾಗಿರೋ ಕೆಲಸ ಅಲ್ಲ. ಅವನಿಗೆ ಎಷ್ಟು ಹೆಮ್ಮೆ ಗೊತ್ತಾ? ಈ ನಾಸಾದಿಂದ ಒಬ್ಬ ಮನುಷ್ಯನನ್ನು ಚಂದ್ರಮಂಡಲಕ್ಕೆ ಸೇರಿಸಬೇಕಾದ್ರೆ ಎಷ್ಟು ಸೈಂಟಿಸ್ಟ್ಗಳು ಬೇಕು, ಎಷ್ಟು ಸಾಂಕೇತಿಕವಾಗಿರ್ತಕ್ಕಂಥ ರಿಸರ್ಚ್ ಆಗಬೇಕು, ಎಷ್ಟು ಜನಗಳು ಈ ನಾಸಾದಲ್ಲಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ ಪ್ರತಿನಿತ್ಯ ಅವಶ್ಯವಾಗಿ ಆ ಬಳಸಬೇಕಾಗಿರ್ತಕ್ಕಂಥ ಟಾಯ್ಲೆಟ್ ಬೇಕು. ಆ ಟಾಯ್ಲೆಟ್ ಕ್ಲೀನಿಂಗ್ ಮಾಡಬೇಕೋ ಬೇಡವಾ? ನಾನು ಅದು ಮಾಡ್ತೀನಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಐ ಆಮ್ ಹೆಲ್ಪಿಂಗ್ ಎ ಮ್ಯಾನ್ ಟು ರೀಚ್ ದಿ ಮೂನ್. ಮೈ ವರ್ಕ್ ಈಸ್ ನಾಟ್ ಸ ಸ್ಮಾಲ್, ಮೈ ವರ್ಕ್ ಈಸ್ ಎ ವೆರಿ ಗ್ರೇಟ್ ವರ್ಕ್. ನಿನ್ನ ಕೆಲಸದ ಮೇಲೆ ನಿನಗೆ ಅದ್ಭುತವಾಗಿರ್ತಕ್ಕಂಥ ಗೌರವ, ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಇಲ್ಲದ ಇದ್ದರೆ ನಿನ್ನ ಆ ಕರ್ಮದಿಂದ ನೀನು ಉತ್ತೀರ್ಣತೆಯನ್ನು ನೀನು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಆದ ಕಾರಣ ಚಿಕ್ಕ ಕೆಲಸ ಅಂತಂದ್ರೆ ನೀನೇನು ಅಂದ್ಕೋಬೇಡ. ಗಾಂಧಿ ಮಹಾತ್ಮ, ವಿ ಹ್ಯಾವ್ ಟು ರೀಡ್ ಸಚ್ ಅ ಟೈಪ್ ಆಫ್ ಥಿಂಗ್ಸ್. ಗಾಂಧಿ ಮಹಾತ್ಮದ ಅವರ ಸ್ವೀಯ ಚರಿತ್ರದಲ್ಲಿ ಒಂದು ಘಟನೆ ಬರುತ್ತೆ, ಅದು ಎಷ್ಟು ಮನಸ್ಸಿಗೆ ಕಲಕುತ್ತೆ ನೋಡಿ. ಹಿ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು, ಗಾಂಧಿ ಮಹಾತ್ಮ. ದಿಸ್ ಹ್ಯಾಪೆಂಡ್ ಇನ್ ವಾರಣಾಸಿ. ಆ ಪ್ರೆಸಿಡೆನ್ಷಿಯಲ್ ಒಂದು ಸ್ಪೀಚ್ ಮಾಡಬೇಕು ಗಾಂಧೀಜಿ. ಆ ಪ್ರೆಸಿಡೆನ್ಷಿಯಲ್ ಸ್ಪೀಚ್ಗೋಸ್ಕರ ಬರ್ತಾ ಫಸ್ಟ್ ಎಲ್ಲಿಗೆ ಹೋಗ್ತಾರೆ ಅಂದರೆ ಟಾಯ್ಲೆಟ್ಗೆ ಹೋಗ್ತಾರೆ. ಅವ್ರ ಟಾಯ್ಲೆಟ್ಗಲ್ಲ ಹೋಗಿದ್ದು. ಆವಾಗ ಟಾಯ್ಲೆಟ್ಸ್ ಹೆಂಗಿತ್ತು ಅನ್ನೋದು ನಿಮಗೆ ಗೊತ್ತಿಲ್ಲ. ಇವತ್ತಿನದ ಟಾಯ್ಲೆಟ್ಸು 1000 ಟೈಮ್ಸ್ ಬೆಟರ್. ಅವತ್ತಿನ ಟಾಯ್ಲೆಟ್ಸ್ ಹೆಂಗಿತ್ತು ಅನ್ನೋದು ಈ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೀವು. ಅಷ್ಟು ಗಲೀಜು, ಅಷ್ಟು ಜನ ಸೇರಿದ ಮೇಲೆ ಗಲೀಜು ಎಷ್ಟು ಇರುತ್ತೆ ಯೋಚನೆ ಮಾಡಿ. ಗ್ರೇಟ್ ಮಹಾತ್ಮ, ಹಿ ವೆಂಟ್ ಟು ದಿ ಟಾಯ್ಲೆಟ್, ಟುಕ್ ಎ ಪರ್ಕೆ ಆ್ಯಂಡ್ ಬಿಗ್ಯಾನ್ ಟು ಕ್ಲೀನ್ ಇಟ್. ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ಗೆ ಆ ಅವಸ್ಥೆ ಯಾತಕ್ರಿ ಬೇಕಾಗಿತ್ತು? ಅವ್ರಿಗೆ ಬೇರೆಯವ್ರು ಇದ್ದಿಲ್ವಾ? ಹಿ ನೆವರ್, rather I should say disregard that particular activity. He went on cleaning. When once he started cleaning, many people came and began to clean. ಇದು ಆ ವರ್ಕ್ನಲ್ಲಿ ಇರ್ತಕ್ಕಂಥ ವರ್ಕ್ ಈಸ್ ವರ್ಷಿಪ್ ಅಂತಂದು ಬಸವಣ್ಣನವರು ಹೇಳ್ತಾರೆ. ಕಾಯಕವೇ ಕೈಲಾಸ. ನೀವು ಆ ಎಂಥ ಕಾಯಕವನ್ನ ಸರಿ, ಆ ಕಾಯಕವನ್ನು ಮಾಡೋದರಲ್ಲಿ ಇದೆಯಲ್ವಾ, ಆ ನಿಷ್ಠೆ ಇದೆಯಲ್ವಾ, ಆ ಶ್ರದ್ಧೆ ಇದೆಯಲ್ವಾ, ಆ ಶ್ರದ್ಧೆ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮನ್ನು ಉನ್ನತವಾಗಿರ್ತಕ್ಕಂಥ ಪದವಿಗೆ ತೆಗೆದುಕೊಂಡು ಹೋಗತಕ್ಕಂಥದ್ದು ಸಾಧ್ಯವಾಗುತ್ತೆ. ಆದ ಕಾರಣವೇ ನಿನಗೆ ಏನೇನು ಕರ್ಮಗಳನ್ನು ವಹಿಸಿದಾನೋ ಭಗವಂತ, ಆ ಕರ್ಮಗಳನ್ನು ನಿಷ್ಠೆಯಿಂದ ಮಾಡು. ನಿನಗೆ ವಹಿಸಿರ್ತಕ್ಕಂಥ ಕರ್ಮಗಳು, ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಕರ್ಮ ನಿಮಗೆ ವಹಿಸಿದಾನೆ? ಓದೋದು ಈ ಸಚ್ ಎ ವಂಡರ್ಫುಲ್ ಸೇಕ್ರೆಡ್ ಪ್ಯೂರ್ ವರ್ಕ್. ಅದು ಬಿಟ್ಟರೆ ಏನಾಗುತ್ತೆ ಅಂದರೆ ಖಂಡಿತವಾಗಿ ಯು ಆರ್ ಗೋಯಿಂಗ್ ಟು ಡಿವಿಯೇಟ್ ಫ್ರಮ್ ಯುವರ್ ಅಟೆನ್ಷನ್, ಫ್ರಮ್ ಯುವರ್ ಟಾರ್ಗೆಟ್. ಆದ ಕಾರಣ ನಿಮಗೆ ವಹಿಸಿರ್ತಕ್ಕಂಥ ಕರ್ಮವನ್ನು ಚೆನ್ನಾಗಿ ಮಾಡಿ. ನಾನು ಈ ಸಂದರ್ಭದಲ್ಲಿ ವಿನಯದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ವಾಸ್ ಎ ಲೆಕ್ಚರರ್ ಇನ್ ಕಾಮರ್ಸ್. Whenever I used to start my lecture, I used to feel that I am doing ಆರಾಧನಾ, ಪೂಜಾ. ಮಕ್ಕಳಿಗೆ ಪಾಠ ಹೇಳೋದು ನಾನು ಮಾಡಬಹುದಾಗಿರ್ತಕ್ಕಂಥ ಪೂಜಾ. ಒಂದು ಸಬ್ಜೆಕ್ಟನ್ನು ನಾನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಂಡಿದ್ದೀನೋ ನನ್ನ ವಿದ್ಯಾರ್ಥಿಗಳು ಸಹ ಅದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ನಾನು ಪ್ರಬೋಧನೆ ಮಾಡಿದ್ರೆ, ಪ್ರೆಸೆಂಟ್ ಮಾಡಿದ್ರೆ ಚಂದನೋ ಆ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಕ್ಕಂಥ ನಿತ್ಯ ಪೂಜೆ ನಾನು ಮಾಡೋದು. ಆ ಭಾವನೆಯಿಂದ ಮಾಡಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಖಂಡಿತವಾಗಿ ಅರ್ಥ ಆಗೋದರಲ್ಲಿ ಸಂಶಯ ಇಲ್ಲ. ಪ್ರತಿಯೊಬ್ಬರು, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್,
ಒಬ್ಬ ಇನ್ಯಾರನ್ನಾಗಿರಲಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಎಷ್ಟೆಷ್ಟೋ ಕೆಲಸಗಳು ಮಾಡ್ತಾರೆ. ಆ ಕೆಲಸ ಮಾಡೋದರಲ್ಲಿ ಇರಬೇಕಾಗಿರ್ತಕ್ಕಂಥ ಶ್ರದ್ಧಾ. ಇನ್ಫೋಸಿಸ್ನಲ್ಲಿ ಒನ್ ಲೇಡಿ ಈಸ್ ದೇರ್, ಅಫ್ಕೋರ್ಸ್ ವಾಸ್ ದೇರ್, ಐ ಡೋಂಟ್ ನೋ ವೆದರ್ ಶಿ ಈಸ್ ದೇರ್ ಆರ್ ನಾಟ್. ಶಿ ವಾಸ್ ಗಿವನ್ ದಿ ವರ್ಕ್ ಆಫ್ ಕ್ಲೀನಿಂಗ್ ದಿ ಎಂಟೈರ್ ಡೋರ್, ಗ್ಲಾಸ್ ಡೋರ್, ಇನ್ನೇನಿಲ್ಲ, ಅದೊಂದೇ ಕೆಲಸ ಅವಳಿಗೆ. ಮೇನ್ ಡೋರ್, ಇಟ್ ವಾಸ್ ಎ ಗ್ಲಾಸ್ ಡೋರ್. ಆ ಗ್ಲಾಸ್ ಡೋರ್ನ ಕ್ಲೀನಾಗಿ ಸ್ವಚ್ಛವಾಗಿಡೋದು. ಶಿ ಯೂಸ್ ಟು ಕೀಪ್ ದಟ್ ಎಂಟೈರ್ ಡೋರ್ ಸೋ ಪ್ಯೂರ್, ಸೋ ಟ್ರಾನ್ಸ್ಪರೆಂಟ್ ದಟ್ ದೆರ್ ವಾಸ್ ನೋ ಈವನ್ ಸ್ಲೈಟೆಸ್ಟ್ ಚಾನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದೆರ್ ಈಸ್ ಏನೋ ಆಗಿದೆ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. Do you know what was her salary? Her salary was 1.25 lakhs per month, not per year. ನನಗೆ ಏನು ಬರುತ್ತೆ ಅನ್ನೋದು ಬೇರೆ ಮಾತು, ಅದರಿಂದ ಪುರಸ್ಕಾರ ಏನು ಬರುತ್ತೆ ಅನ್ನೋದು ಬೇರೆ ಇಂಪಾರ್ಟ್. ಆದರೆ ನಾನು ಮಾಡ್ತಕ್ಕಂಥ ಕೆಲಸ ಎಷ್ಟು ನಿರ್ದಿಷ್ಟವಾಗಿ ತುಂಬ ಪರ್ಫೆಕ್ಟಾಗಿ ಮಾಡಬೇಕೋ ಅಷ್ಟು ಪರ್ಫೆಕ್ಟಾಗಿ ಮಾಡೋದೇನಿದೆಯೋ ಅದು ಯೋಗ. ಯೋಗ ಕರ್ಮಸು ಕೌಶಲಂ. ಯಾವ ಕರ್ಮವನ್ನಾದರೆ ನೀವು ಕೌಶಲ್ಯದಿಂದ ನೀನು ಮಾಡ್ತಕ್ಕಂಥದ್ದು ಸಾಧ್ಯವಾಗುತ್ತೋ ಅದು ನಿಜವಾಗಿರ್ತಕ್ಕಂಥ ಯೋಗ ಆಗುತ್ತೆ. ಅದಕ್ಕನ್ನು ಕುರ್ವನ್ನೇವೇಹ ಕರ್ಮಾಣಿ, ನಿನಗೆ ಏನೇನು ಕೆಲಸವನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೋ ಅದನ್ನು ತುಂಬ ಚೆನ್ನಾಗಿ ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಚೆನ್ನಾಗಿ ಮಾಡಿ. ಆವಾಗ ಆ ಕರ್ಮಗಳನ್ನು ಹಾಗೆ ಮಾಡ್ತಾ 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 ನೀನು 100 ವರ್ಷ ಬದುಕು. ಕೆಟ್ಟ ಕೆಲಸ ಮಾಡುತ್ತಾ 10 ವರ್ಷನೇ ಇರೋದಕ್ಕಂದರೆ ಒಳ್ಳೆಯ ಕೆಲಸ ಮಾಡುತ್ತಾ 100 ವರ್ಷಗಳು ಇದ್ರೂ ಸಮಾಜಕ್ಕೂ ಒಳ್ಳೆಯದು, ನಿನಗೂ ಒಳ್ಳೆಯದು. ನಿನಗೂ ಕೀರ್ತಿ ಸಂಪನ್ನತೆ ಬರುತ್ತೆ, ಅದರಿಂದ ಬರಬೇಕಾಗಿರ್ತಕ್ಕಂಥ ಪುರಸ್ಕಾರನೂ ಬರುತ್ತೆ, ಅದರಿಂದ ಬರ್ಬೋದಾಗಿರ್ತಕ್ಕಂಥ ಕೀರ್ತಿ ಸಂಪನ್ನತೆ ಎಲ್ಲ ಬರುತ್ತೆ. ಆದ ಕಾರಣವೇ ನೀನು ಚೆನ್ನಾಗಿ ಕರ್ಮಗಳನ್ನು ಮಾಡುತ್ತಾ 100 ವರ್ಷಗಳು ಬಾಳಪ್ಪ. ಆದರೆ ಕರ್ಮಗಳು ಮಾಡುವಾಗ 4 ಇದೆಯಪ್ಪ, ಅದನ್ನು ಗಮನದಲ್ಲಿಟ್ಕೊಂಡು ಮಾಡಪ್ಪ. ನಮ್ಮ ಹಿರಿಯರು ಋಷಿಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಹಾಕ್ಕೊಟ್ಟಿದ್ದಾರೆ ಹಾದಿಗಳು. ಧರ್ಮ ಅನ್ನೋದು ಒಂದು ದಡೆ, ಮೋಕ್ಷ ಅನ್ನೋದು ಇನ್ನೊಂದು ದಡೆ. ಈ ಮಧ್ಯದಲ್ಲಿ 2 ಇದೆ, ಅರ್ಥ, ಕಾಮ. ಈ ಅರ್ಥ ಕಾಮ ಅನ್ನೋ ಈ 2 ಈ ದಡೆಗಳ ಮಧ್ಯದಲ್ಲಿ ಇಟ್ಕೋ. ಫಸ್ಟ್ ನೀನು ಇಟ್ಕೋಬೇಕಾಗಿರೋದು ಧರ್ಮ. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯತಿ ಪಾತ್ರತಾಂ, ಪಾತ್ರತ್ವಾದ್ ಧನಂ ಆಪ್ನೋತಿ, ಧನಂ ಧರ್ಮಂ ತತಃ ಸುಖಂ. ನಿನಗೆ ಸುಖ ಬೇಕಾದರೆ ಧರ್ಮ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಧರ್ಮ ಅಂದರೆ ಏನು? ಹೌ ಡು ಯು ಡಿಫೈನ್ ಧರ್ಮ? ಧರ್ಮ ಅಂದರೆ ಬೇರೊಬ್ಬರಿಗೆ ಉಪಕಾರವನ್ನು ಮಾಡುತ್ತಾ ಅವರಿಗೆ ಅಪಕಾರವನ್ನು ಎಣಸದೇನೆ ಇರೋದು ಏನಿದೆಯೋ ಅದು ಧರ್ಮ, ಇನ್ನೇನೂ ಅಲ್ಲ ಧರ್ಮ ಅಂದರೆ. ಪರರಿಗೆ ನೀವು ಹಿಂಸೆ ಕೊಡೋದು ನಿಜವಾಗಿರ್ತಕ್ಕಂಥ ಪಾಪ. ಪರರಿಗೆ ಉಪಕಾರವನ್ನು ಮಾಡೋದು ಏನಿದೆಯೋ ಅದು ಪುಣ್ಯ. ಪುಣ್ಯವನ್ನು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ ಆಗಲಿ ಅದೇ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಆಗುತ್ತೆ. ಧರ್ಮದ ನೆಲದ ಮೇಲೆ ನಿಂತಿರಬೇಕು. ಧರ್ಮ ಅನ್ನೋ ದಡೆ ಇಲ್ಲ ಅಂದ್ಕೊಳ್ಳಿ, ಮೋಕ್ಷ ಅನ್ನೋ ದಡೆ ಇಲ್ಲ ಅಂದ್ಕೊಳ್ಳಿ. ಒಂದು ನದಿ ಹೆಂಗೆ ಪ್ರವಾಹ ಆಗುತ್ತೆ? ಆ ನದಿ ಪ್ರವಾಹ ವಕ್ರವಾಗುತ್ತೆ ಹೊರತು ಅದು ನಿಯಮಬದ್ಧವಾಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇಂದಿನ ಸಮಾಜದಲ್ಲಿ ಹಣ ಜಾಸ್ತಿ ಬರ್ತಾ ಇದೆ, ಕೋರಿಕೆಗಳು ಅಬ್ಬಾ ಎಂಥ ಕೋರಿಕೆಗಳು. ಮದುವೆ ಸಂದರ್ಭದಲ್ಲಿ ಕೋರಿಕೆಗಳನ್ನು ನೋಡಬೇಕು, ಕೇಳಬೇಕು. ಅಪ್ಪ ನಮ್ಮವನಿಗೆ ಮದುವೆ ಆಗಬೇಕು, ನಿಮ್ಮ ಮಗಳನ್ನ ಕೊಡ್ತೀರಾ ಅಂದರೆ ಮಗಳ ತಂದೆ ತಾಯಂದರು ಅವ್ರು ಕೇಳ್ತಾರೆ, ಏನು ಓದಿದ್ದಾನೆ ಮಗ, ಅವನಿಗೆ ಪ್ಯಾಕೇಜ್ ಎಷ್ಟು, ನಿಮಗೆ ಮನೆಯಲ್ಲಿ BMW ಕಾರ್ ಇದೆಯಾ? ಅಷ್ಟೇ ಅಲ್ಲ, ನಿಮ್ಮಲ್ಲಿ ಓಲ್ಡ್ ಫರ್ನಿಚರ್ ಇದೆಯಾ, ನ್ಯೂ ಫರ್ನಿಚರ್ ಇದೆಯಾ? ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಅತ್ತ ಮಾಮ ಬಾವ ಅವರೆಲ್ಲರೂ ಇದ್ದಾರಾ? ಇವೆಲ್ಲ ಯಾತಕ್ಕೆ? ಅದೇ ಮದುವೆ ಮಾಡ್ಕೊಳ್ರಯ್ಯ ಅಂದರೆ ಇವೆಲ್ಲ ಕೇಳ್ತಾರಲ್ವ. ಇದು
ಧರ್ಮ ಮೋಕ್ಷ ಅನ್ನೋ ಈ ದಡೆಗಳನ್ನು ಬಿಟ್ಟು ಅರ್ಥ ಮತ್ತು ಕಾಮ ಅನ್ನೋದಕ್ಕೆ ಸ್ವೇಚ್ಛವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಕೊಡೋದರಿಂದ ಆಗಿರ್ತಕ್ಕಂಥದ್ದು. ಅದೇ ಧಾರ್ಮಿಕವಾಗಿ ಧರ್ಮಬದ್ಧವಾಗಿ ನನಗೆ ಯಾವ ಹೆಣ್ಣನ್ನು ನನಗೆ ನಿಯಾಮಕ ಮಾಡಿದನೋ ಭಗವಂತ, ನಾನು ಅವಳನ್ನ ಮದುವೆ ಮಾಡ್ಕೊಳ್ಳೋಣ, ನಾನು ನೀನು ಈ ಜೀವನ ಅಂತಕ್ಕಂಥ ಈ ಸ್ರವಂತಿಯಲ್ಲಿ ನಾವು ಖಂಡಿತವಾಗಿ ನಾವು ಜೀವನ ಮಾಡೋಣ, ನಿನಗೆ ನಾನು ನನಗೆ ನೀನು. ಇದು ನಾನು ಕೇವಲ ಲವ್ ಸ್ಟೋರಿ ಹೇಳ್ತಾ ಇಲ್ಲ, ಮಂತ್ರಗಳ ಪೂರಿತವಾಗಿ ಹೇಳ್ಕೊಡ್ತಾರೆ, ಪುರೋಹಿತರು ಹೇಳ್ತಾರೆ ಆ ಸಂದರ್ಭದಲ್ಲಿ. ಅರ್ಥೇಚ ಕಾಮೇಚ ಧರ್ಮೇಚ ನಾತಿಚರಾಮಿ 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 ಅಂತಂದು ಇವನು ಹೇಳಬೇಕು, ಅವಳು ಹೇಳಬೇಕು. ಧರ್ಮೇಚ ಅರ್ಥೇಚ ಕಾಮೇಚ ಈ ಮೂರಲ್ಲಿನೂ ನಿನ್ನನ್ನು ನಾನು ಬಿಡೋದಿಲ್ಲ ಅಂತಂದು ಗಂಡು ಮಗು ಹೇಳಬೇಕು. ನಾನು ಏನೇ ಕೆಲಸ ಮಾಡಲಿ ಈ ಮೂರಲ್ಲಿನೂ ನಿನ್ನನ್ನು ಬಿಡೋದಿಲ್ಲ, ನಿನ್ನ ಜೊತೆಯಲ್ಲೇ ಇರ್ತೀನಿ. ಇದು ಸಹಜೀವನ. ಮತ್ತು ಮೋಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಿಂದು ನಿಂದೆ ನಂದು ನಂದೆ. ಆದರೆ ಈ ಮೂರಲ್ಲಿ ಮಾತ್ರ ನಾನು ನೀನು ಸಹಜೀವನವನ್ನು ಮಾಡೋಣ. ಈ ಪ್ರಾಮಿಸ್ ಯಾರು ಮಾಡಬೇಕು ಅಂದರೆ ಗರ್ಲ್ ಆಲ್ಸೋ ಶುಡ್ ಡೂ ದಟ್. ಗರ್ಲ್ ಆಲ್ಸೋ ಶುಡ್ ಡೂ ಇಟ್ ವಿತ್ ಮೋರ್ ಇಂಟರೆಸ್ಟ್. ಧರ್ಮೇಚ ಕಾಮೇಚ ಅರ್ಥೇಚ ನಾತಿಚರಾಮಿ, ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ. ಕಷ್ಟವೋ ಸುಖವೋ, ಕಷ್ಟ ಸುಖಗಳನ್ನು ನಾನು ಹಂಚಿಕೊತೀನಿ ನಿನ್ನ ಜೊತೆಯಲ್ಲಿ. ನನ್ನ ಜೀವನ ಪರ್ಯಂತ ನಿನ್ನ ಜೊತೆಯಲ್ಲಿ ನನ್ನ ಜೀವನವನ್ನು ನಾನು ತುಂಬ ಸಹಬಾಳ್ವೆಯನ್ನು ಮಾಡ್ತೀನಿ ಅಂತಕ್ಕಂಥ ಧಾರ್ಮಿಕ ದೃಷ್ಟಿ ಇದೆಯಲ್ವ, ಆ ಧಾರ್ಮಿಕ ದೃಷ್ಟಿ ಇಲ್ಲದ ಇದ್ದರೆ ಇವತ್ತು ಮದುವೆ, ನಾಳೆ ಡೈವೋರ್ಸ್. ಎಷ್ಟು ಹೇಳಬೇಕು. ನನಗೆ ತುಂಬ ಒಳ್ಳೆಯ ಸ್ನೇಹಿತ ಒಬ್ಬನಿದ್ದಾನೆ. ಆ ಸ್ನೇಹಿತ, ಅವನಿಗೆ ಒಬ್ಬನೇ ಮಗ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೆಲಸ ಇದೆ. ಅದರಲ್ಲಿ ಏನಿಲ್ಲ ಅಂದರೆ 4 ಲಕ್ಷ ರೂಪಾಯಿ ಪರ್ ಮಂತ್ ಸಂಪಾದನೆ ಮಾಡ್ಕೊತಾನೆ. ಒಳ್ಳೆ ಹುಡುಗ. ಅವನಿಗೆ ಗೊತ್ತಿರ್ತಕ್ಕಂಥ ಹುಡುಗಿ, ಆ ಹುಡುಗಿ ಏನ್ಯಾರೋ ಅಲ್ಲ, ಪಕ್ಕದ ಮನೆ ಹುಡುಗಿ, ಜೊತೆಯಲ್ಲಿ ಓದಿರೋ ಹುಡುಗಿ. ಯಾವಾಗಲಿಂದ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ ಓದ್ಕೊಂಡಿರ್ತಕ್ಕಂಥ ಹುಡುಗಿ. ಹಾಗೆ ಅಂದರೆ ಸಂಪರ್ಕ ದೃಷ್ಟಿಯಿಂದ ಅವರ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು. ಅವ್ರದ್ದು ಗೊತ್ತಿರ್ತಕ್ಕಂಥವ್ರು ಬೆಳೆದಿದ್ದಾರೆ. ಅವಳೂ ಸಂಪಾದನೆ ಚೆನ್ನಾಗಿ ಮಾಡ್ಕೊತಾ ಇದ್ದಾಳೆ. ಅವರಿಬ್ಬರು ಇಷ್ಟಪಟ್ಕೊಂಡಿದ್ದಾರೆ, ನಾವು ಮದುವೆ ಮಾಡ್ಕೊಳ್ಳೋಣ ಅಂತಂದು ಏನೋ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ತಂದೆ ತಾಯಂದ್ರಿಗೆ ಹೇಳಿದ್ದಾರೆ, ಆ ತಂದೆ ತಾಯಂದ್ರಿಗೂ ಈ ತಂದೆ ತಾಯಂದ್ರಿಗೂ ಹೇಳಿದ್ದಾರೆ. ಹೇಳಿದ ಮೇಲೆ ಒಪ್ಕೊಂಡಿದ್ದಾರೆ. ಒಂದಿನ ಮದುವೆ ಆಗೋಯ್ತು. ಅವನು ಹೇಳ್ದ, ಇನ್ನೊಂದು ವರ್ಷ ಸುಮ್ಮನೆ ಇರು, ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತಂದು ಹೇಳ್ದ. ಯಾಕೆಂದರೆ ಇವಾಗ ಸಬ್ಮಿಟಿಂಗ್ ಈಸ್ ಥೀಸಿಸ್, PhD ಥೀಸಿಸ್ ಸಬ್ಮಿಟ್ ಮಾಡಿಬಿಡ್ತೀನಿ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ. ಇಲ್ವಾ ನೀನು ತುಂಬ ಲೇಟ್ ಮಾಡಬೇಡ, ಮಾಡ್ಕೊಳ್ಬೇಡ. ಮಾಡಿಬಿಟ್ಟು ಮಾಡಿದ ಮೇಲೆ ಆರಾಮಾಗಿ ಒಂದು 5-6 ತಿಂಗಳು ಓಡಾಡಿದ್ರು, ಚೆನ್ನಾಗಿ ಓಡಾಡಿದ್ರು. ಅವನು ಥೀಸಿಸ್ ಸಬ್ಮಿಟ್ ಮಾಡ್ದ. ಥೀಸಿಸ್ ಸಬ್ಮಿಟ್ ಮಾಡಿದ ಮೇಲೆ ಒಂದಿನ ಮಾರ್ಕೆಟ್ಗೆ ಹೋದ್ರಂತೆ. ಮಾರ್ಕೆಟ್ ಹೋಗಿ ಏನೇನು ಬೇಕೋ ಎಲ್ಲ ಸಾಮಾನು, ಇವಾಗ ಸಾಮಾನು ಕೊಂಡ್ಕೊತಾರೆ. ಅಬ್ಬಾ, ಅದು ಉಪಯೋಗ ಆಗುತ್ತೋ ಉಪಯೋಗ ಆಗೋದಿಲ್ಲ. ದಿಸ್ ಈಸ್ ದಿ ಡೇಂಜರ್ ಆಫ್ ಅರ್ಥ ಬೀಯಿಂಗ್ ಮೋರ್. ನಿನ್ನ ಕೈನಲ್ಲಿ ದುಡ್ಡು ಜಾಸ್ತಿ ಇದ್ದರೆ ನೀನು ಮಾಡತಕ್ಕಂಥ ಕೂವಾಡ ಇದೇನೆ, ಅನಾವಶ್ಯಕವಾಗಿರ್ತಕ್ಕಂಥದ್ದು. ಅನಾವಶ್ಯಕ ಬಟ್ಟೆ ತೊಗೊತಾರೆ, ನಾನು ಮುಂದಿಂದು ಹೇಳಲ್ಲ, ಅದು ಎಷ್ಟು ತೊಗೊತಾರೆ. ಅಬ್ಬಬ್ಬಬ್ಬಬ್ಬಬ್ಬ. ನಮ್ಮ ತಾಯಿ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ತಾಯಿಗೆ 3 ಸೀರೆ ಇದ್ದಿದ್ದು. ಒಂದು ಒಳ್ಳೆ ಸೀರೆ, ಸಮಾರಂಭಗಳಿಗೆ ಹೋಗಬೇಕಾದ್ರೆ ಆ ಸೀರೆನೇ. ಇನ್ನು 2 ಸೀರೆ, ವರ್ಷಕ್ಕೆ 2 ಸೀರೆ ಆಗೋಯ್ತು. ಅರೆ, ದಿ ಲೈಫ್ ವಾಸ್ ಸೋ ಹ್ಯಾಪಿ, ದೇರ್ ವಾಸ್ ನೋ ಪ್ರಾಬ್ಲಮ್ ಅಟ್ ಆಲ್. ನಮ್ಮ ಮಾನವನ್ನು ಮುಚ್ಕೊಳ್ಳೋದಕ್ಕೆ ತಾನೇ ನಮಗೆ ವಸ್ತ್ರ ಬೇಕಾಗಿರ್ತಕ್ಕಂಥದ್ದು. ಎಷ್ಟು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಬಟ್ ಇವಾಗ ಆ ಅರ್ಥ ಜಾಸ್ತಿ ಆಗೋದ್ರಿಂದ ಮತ್ತು ನೀವು ಮಾಡ್ತಕ್ಕಂಥ ಇಷ್ಟಪೂರ್ತಿಯಾಗಿ ಆ ಕಾಮನಾ ಬುದ್ಧಿಯಿಂದ ನೀವು ಮಾಡ್ತಕ್ಕಂಥ ವ್ಯವಹಾರ ಏನಿದೆಯೋ ಎಲ್ಲ ಮಾರ್ಕೆಟ್ಗೆ ಹೋದರೂ ತೊಗೊಂಡು ಬಂದರು. ಬರೋವಾಗ ಅವಳು ಹೇಳಿದ್ರಂತೆ, ನನಗೆ ಯಾಕೋ ಇವತ್ತಿನಿಂದ ನಿನ್ನ ಮೇಲೆ ಇಷ್ಟ ಇಲ್ವಾ. ಅದು ಇಟ್ ವಾಸ್ ಎ ಸರ್ಪ್ರೈಸ್ ಫಾರ್ ದಟ್ ಫೆಲೋ. ನನಗೆ ಯಾಕೋ ಇವತ್ತಿನಿಂದ ನಿನ್ನ ಮೇಲೆ ಯಾಕೋ ಇಷ್ಟ ಇರ್ತಾ ಇಲ್ಲ. ಏನಾಗಿದೆ ನಿನಗೆ, ಹುಚ್ಚಿಗಿಚ್ಚಿ ಹಿಡಿದ್ಯಾ ಅಂತಂದು ಹೇಳಿದೆ. ನನಗೇನೇ ಬೆಳಗ್ಗಿಂದ ನಾನು ನೋಡ್ತಾ ಇದ್ದೀನಿ, ನನಗೆ ಯಾಕೋ ನೀನು ಸರೋಗಲ್ಲ ಅನ್ನಿಸ್ತಾ. ಏನು ಸರೋಗೋದು ಸರಿ, ಅದೊಂದು ಪದ ಇದೆ, ಕಂಪ್ಯೂಟರ್ ಪದ, ಕಂಪ್ಯಾಟಬಿಲಿಟಿ.
I am sure we don't have that compatibility. I don't know what compatibility means. We are not able to reconcile. And my desires and your desires are diverse. And I am not able to make a living with you. Thank you very much. Tonight I am going. That night she went. Practically it happened. ಮನೆಗೆ ಹೋಗಿ ಎಲ್ಲ ತನ್ನ ಲಗೇಜ್ನೆಲ್ಲ ಸರಿ ಮಾಡಿಕೊಂಡು ದಿ ಸೇಮ್ ನೈಟ್ ಶಿ ವೆಂಟ್ ಔಟ್. ಶಿ ವೆಂಟ್ ಆ್ಯಂಡ್ ಸ್ಟೇಡ್ ಇನ್ ಎ ಫ್ಲ್ಯಾಟ್ ದಟ್ ಶಿ ಹ್ಯಾಡ್ ಆಲ್ರೆಡಿ ಟೇಕನ್. ಒಂದು ಫ್ಲ್ಯಾಟ್ ಅವಾಗಲೇ ತೊಗೊಂಡಿದ್ದಾಳೆ, ಯಾರಿಗೂ ಗೊತ್ತಿಲ್ಲ. ಆ ಫ್ಲ್ಯಾಟ್ಗೆ ಹೋಗಿಬಿಟ್ಟು ಜೀವನ ಸ್ಟಾರ್ಟ್. ನೋಟಿಸ್ ವಾಸ್ ಸೆಂಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಂಪನಿ ಸಚ್ ಎ ಲಾಂಗ್ ಟೈಮ್, and I am not going to meet you in the next 1 year, because 1 year they must be in separation for divorce. Well, give the divorce permission. This fellow, it was wonderstruck, shocked. ಅರೆ ವಾಟ್ ಟು ಡೂ ನಾವು ನಾನು ಹೇಳಿದೆ 1 ವರ್ಷ ಸುಮ್ಮನೆ ಇದೆ ಅಂತಂದು ಹೇಳಿದೆ, ನೀವು ಕೇಳಿಲ್ಲ. ಹಿಂಗಾಯಿತು. 1 ವರ್ಷ ಆದ ಮೇಲೆ ದಿ ಕೋರ್ಟ್ ಗೇವ್ ದಿ ಡೈವೋರ್ಸ್, ಆ್ಯಂಡ್ ಇಮ್ಮಿಡಿಯೇಟ್ಲಿ ದಟ್ ಗರ್ಲ್ ಮ್ಯಾರಿಡ್ ದಿ ವೆರಿ ನೆಕ್ಸ್ಟ್ ಡೇ ಹರ್ ಓನ್ ಬಾಸ್. ನಾನು ಈ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ, ನೀವು ಯಾವ ದೃಷ್ಟಿಯಿಂದ ನೋಡಿ, ತಂದೆ ತಾಯಂದ್ರ ದೃಷ್ಟಿಯಿಂದ ನೀವು ನೋಡಿ ಅದನ್ನು, ಅವ್ರಿಗೆ ಎಷ್ಟು ಸಂಕಟ ಆಗಿರುತ್ತೆ. ಅದು ಆ ಕಡೆನೂ ಆಗ್ಬೋದು, ಈ ಕಡೆನೂ ಆಗ್ಬೋದು. ಎರಡನೇ ದೃಷ್ಟಿಯಿಂದ, ಆ ಹುಡುಗನ ದೃಷ್ಟಿಯಿಂದ ನೀವು ಯೋಚನೆ ಮಾಡಿ. ಎ ಫೆಲೋ ಹೂ ಹ್ಯಾಸ್ ಲವ್ಡ್ ದಿಸ್ ಹ್ಯಾವ್ ಸೋ ಮಚ್ ಫಾರ್ ಸಚ್ ಎ ಲಾಂಗ್ ಟೈಮ್, ಇಫ್ ಯು ಆರ್ ಮಿಸ್ಸಿಂಗ್ ದಟ್ ಕಂಪನಿ ಆಫ್ ಎ ವೆರಿ ನೈಸ್ ಗರ್ಲ್, how bad you feel. Perhaps she may be very happy. She must be very happy. It's only because of her own temporary pleasures, out of which she has become mad and she has gone out. ಇಂಥ ಯಾಕಾಗುತ್ತೆ ಅಂದರೆ, ನಮಗೆ ಧರ್ಮ ಅನ್ನೋದು ಬಿಟ್ಟಿದ್ದೀವಿ. ಆದ ಕಾರಣ ಅರ್ಥ ಮತ್ತು ಮಧ್ಯದಲ್ಲಿರ್ತಕ್ಕಂಥ ಕಾಮ, ಈ ಎರಡನ್ನು ಸ್ವೇಚ್ಛವಾಗಿ ಬಿಟ್ಟರೆ ಆಗತಕ್ಕಂಥ ಅನಾಹುತಗಳಿವು. ಆದ ಕಾರಣವೇ ಯುವಕ ಮಿತ್ರರೇ, ನೆನಪಿಟ್ಕೊಳ್ಳಿ, ಮದುವೆ ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮಾಡ್ಕೋಬೇಡಿ. ಓಹೋ, ಲಿವಿಂಗ್ ಟುಗೆದರ್, ನಾನ್ಸೆನ್ಸ್. ಇಫ್ ಯು ಡೋಂಟ್ ಮ್ಯಾರಿ ಇನ್ ಲೈಫ್, ಬಿಕಮ್ ಎ ಸನ್ಯಾಸಿ, ವೆರಿ ಗುಡ್. If you marry, be truthful for the lady that you have married or for the person with whom you have got married. ಇದು ನಿಜವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಜೀವನ ಪದ್ಧತಿ, ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಜೀವನವನ್ನು, ಈ 2 ದಡೆಗಳನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡೋದಾದರೆ 100 ವರ್ಷ ಬಾಳಪ್ಪ ನೀನು. ಉಪನಿಷತ್ತು ಅದೇ ಮಾತು ಹೇಳುತ್ತೆ, ಕುರ್ವನ್ನೇ ವೇಹ ಕರ್ಮಾಣಿ ಜಿಜಿವಿಷೇಚ್ಛತಂ ಶತಂ ಸಮಾಹ. ಅಷ್ಟೇ ಅಲ್ಲ, ನೀನು ಜೀವನ ಮಾಡ್ತಾ ಇದೆಯಾ ಅಂದರೆ ನಿನ್ನಿಂದ ಒಂದು ದೊಡ್ಡ ಉಪಕಾರ ಈ ಜಗತ್ತಿಗಾಗಬೇಕು. ನಿನ್ನನ್ನು ನೆನೆಸ್ಕೊಳ್ಬೇಕು. ನೀನು ಈ ಜಗತ್ತಿಗೆ ಎಂಥ ಕೊಡುಗೆ ಕೊಡಬೇಕು ಅಂದರೆ, ಜನ ಎಷ್ಟೋ ವರ್ಷಗಳವರೆಗೂ ನೆನಪಿಟ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿಬಿಟ್ಟು ಹೋಗಿ ನೀನು. ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ, ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಜಗತ್ತು ನೆನಪಿಟ್ಕೊಂಡಿಲ್ಲ, ಆದರೆ ಅವರು ಮಾಡಿಬಿಟ್ಟು ಹೋಗಿದ್ದಾರೆ. I would like to give you a small example. In America, ನ್ಯೂಯಾರ್ಕ್ ಪಟ್ಟಣದಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ನ್ಯೂಯಾರ್ಕ್ ಪಟ್ಟಣ ಮಧ್ಯದಲ್ಲಿ ಆ್ಯಕ್ಚುಲಿ ಸೀ ಇದೆ, ಸಮುದ್ರ ಇದೆ. ನ್ಯೂಯಾರ್ಕ್ ಪಟ್ಟಣವನ್ನು 2 ಭಾಗ ಮಾಡಿದೆ. ಆ ಒಂದು ಭಾಗದಿಂದ ಇನ್ನೊಂದು ಭಾಗ ಆ ನ್ಯೂಯಾರ್ಕ್ ಹೋಗಬೇಕಾದ್ರೆ ದೇ ವಿಲ್ ಹ್ಯಾವ್ ಟು ಗೋ ರೌಂಡ್ ಆ್ಯಂಡ್ ದೆನ್ ಕಮ್. ಆಲ್ಮೋಸ್ಟ್ ಅಬೌಟ್ 25 to 30 kilometers ರೌಂಡ್ ದೇ ಹ್ಯಾವ್ ಗಾಟ್ ಟು ಮೇಕ್. ಒಬ್ಬ ಇಂಜಿನಿಯರ್ ಬ್ರೂಕ್ಸ್ ಅನ್ನೋನು, ಜಾನ್ ಬ್ರೂಕ್ಸ್ ಅನ್ನೋನು, ಅವನು ತುಂಬ ಯೋಚನೆ ಮಾಡಿದ. ನೋಡಿ, ಇದು ನಿಜವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅಂದರೆ ಛಲ ಎಷ್ಟಿತ್ತು ನೋಡಿ ಅವನಿಗೆ. ಅವನು ಏನು ಯೋಚನೆ ಮಾಡ್ದ, ನಾನು ಇದು ಬ್ರಿಡ್ಜ್ ಕಟ್ಟಿದರೆ ಹೆಂಗಿರುತ್ತೆ. ಆಫ್ಟರ್ ಆಲ್ 4 kilometers ಆಫ್ ಬ್ರಿಡ್ಜ್. 4 kilometers ಆಫ್ ಬ್ರಿಡ್ಜ್ ಎಲ್ಲಿ? ಸಮುದ್ರದಲ್ಲಿ. ಇದರಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ರೆ ಹೆಂಗಿರುತ್ತೆ ಅಂತಂದು ಯೋಚನೆ ಮಾಡ್ದ. ಒಂದು 10 ಜನನ ಕೇಳ್ದ, ಎಲ್ಲ ಸ್ನೇಹಿತರನ್ನ ಕನ್ಸಲ್ಟ್ ಮಾಡ್ದ. ದೇ ಕೇಮ್ ರೌಂಡ್ ಟು ಎ ಸ್ಮಾಲ್ ಗ್ರೂಪ್ ಆಫ್ ಇಂಜಿನಿಯರ್ಸ್. ಅವರು ಅಂದರು ಖಂಡಿತ ಮಾಡೋಣ ಅಂತಂದು. ಒಳ್ಳೆಯ ಸಪೋರ್ಟ್ ಸಿಕ್ತು, ಸ್ವಲ್ಪ ದುಡ್ಡೂ ಬಂತು.
ಅವರು ಸಮುದ್ರದಲ್ಲಿ ಒಂದು ಬ್ರಿಡ್ಜ್ ಕಟ್ಟೋದಕ್ಕೆ ಫಸ್ಟ್ ಒಂದು ಇನಾಗ್ರೇಷನ್ ಮಾಡಬೇಕಲ್ವ. ಇನಾಗ್ರೇಷನ್ ಹೆಂಗೆ ಮಾಡಬೇಕು ಅಂದರೆ ಫಸ್ಟ್ ಒಂದು ಸಿಮೆಂಟ್ ಬ್ಲಾಕನ್ನು, ದೊಡ್ಡದಾಗಿರ್ತಕ್ಕಂಥ ಸಿಮೆಂಟ್ ಬ್ಲಾಕನ್ನು ಒಂದು ಕ್ರೇನ್ನಲ್ಲಿ ತೊಗೊಂಡು ಹೋಗಿ ಸಮುದ್ರದಲ್ಲಿ ಹಾಕಿ ಆಮೇಲೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ಅವರು ಶುರು ಮಾಡಬೇಕು. ಸಾಹಸ, ಅವನಿಗೆ ಐಡಿಯಾ ಬಂದಿದ್ದೇ ದೊಡ್ಡದು, ಸಾಹಸ. ಅಂಥ ಸಾಹಸ ಮಾಡೋದಕ್ಕೆ ಒಂದು ಮುಹೂರ್ತ ನಿಶ್ಚಯ ಮಾಡಿಕೊಂಡ್ರು. ಆ ಕ್ರೇನ್ನಲ್ಲಿ ಆ ಸ್ತಂಭವನ್ನು, ಸಿಮೆಂಟ್ ಸ್ತಂಭವನ್ನು ಸಮುದ್ರದಲ್ಲಿ ಮುಳುಗಿಸಿ, ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸಮುದ್ರದ ಆಳ ಏನಿಲ್ಲ ಅಂದರೂ ಒಂದು 25-30 ಮೀಟರ್ಸ್ ಇರುತ್ತೆ. ನೀನು ಹಾಕ್ತಕ್ಕಂಥ ಬ್ರಿಡ್ಜಿಗೆ ಹಾಕಬೇಕಾಗಿರ್ತಕ್ಕಂಥದ್ದು ಆ ಸ್ತಂಭ, ಅದು ಎತ್ತರ ಎಷ್ಟಿರಬೇಕು ಅಂದರೆ 50 ಮೀಟ್ರ್ ಇರಬೇಕು. ಯಾಕಂದರೆ 25 ಮೀಟ್ರ್ ಒಳಗೆ ಹೋದರೆ 25 ಮೀಟ್ರ್ ಆದರೂ ಹೊರಗಡೆ ಬರಬೇಕು. 50 ಮೀಟರ್ ಅಷ್ಟು ಉದ್ದವಾಗಿರ್ತಕ್ಕಂಥ ಸಿಮೆಂಟ್ ಸ್ತಂಭವನ್ನು ತುಂಬ ಪ್ರಯಾಸದಿಂದ ಎಲ್ಲರೂ ಸೇರಿ ಅದನ್ನು ಹಾಕಿದ್ರು. ಆ ಕ್ರೇನ್ ಅದು ಇಳಿಯೋವಾಗ ಆ ಕ್ರೇನ್ಗೆ ಇರತಕ್ಕಂಥ ನಟ್ಟೋ ಬೋಲ್ಟೋ ಸ್ವಲ್ಪ ಲೂಸ್ ಆಗೋ ಕಾರಣದಿಂದ ಇದು ಯಾವುದು ಸ್ತಂಭ, ಸಿಮೆಂಟ್ ಸ್ತಂಭ ಬಿದ್ದೋಯ್ತು. ಅದು ಬಿದ್ದು ಎಲ್ಲಿ ಬಿದ್ದು ಅಂದರೆ ಆ ಬ್ರೂಕ್ಸ್ ತಲೆ ಮೇಲೆ ಬಿತ್ತು. ಇನ್ಸ್ಟಂಟೇನಿಯಸ್ಲಿ ಹಿ ಡೈ. ಅದೇ ಸಂದರ್ಭದಲ್ಲಿ ಆ ಜಾನ್ ಬ್ರೂಕ್ಸ್ ಮಗ ಇದ್ದ, ಬೆಂಜಮಿನ್ ಬ್ರೂಕ್ಸ್ ಅಂತಂದು. ಅವನು ನೋಡ್ದ, ತಕ್ಷಣ ಹೋಗಿ ತನ್ನ ಅಪ್ಪನ ಸಹಾಯ ಮಾಡೋಣ ಅಂತಂದು ಎಲ್ಲ ಮಾಡಿದ್ರೆ ಆ ಸ್ತಂಭ ಏನಾಯಿತು ಅಂದರೆ ಅವನು ಸಾಯಿಸೋದೇ ಅಲ್ಲದೇ ಇವನ ಮೇಲೇ ಬಿತ್ತು. ಇವನ ಮೇಲೆ ಬೀಳೋವಾಗ ಈ ಬೆನ್ನು ಮೂಳೆ ಛಿದ್ರ ಆಯಿತು. ಬೆನ್ನು ಮೂಳೆ ಛಿದ್ರ ಆದರೆ ಏನಾಗುತ್ತೆ? ಹಿ ಗೆಟ್ಸ್ ಇನ್ ಟು ಕೋಮಾ. ನರ್ವಸ್ ಸಿಸ್ಟಮ್ ಕಂಪ್ಲೀಟ್ಲಿ ಗಾಟ್ ಪ್ಯಾರಲೈಸ್ಡ್. ನೋಡಿ, ಆ ಸ್ಥಿತಿಯಲ್ಲಿ 3 ತಿಂಗಳು ಕೋಮಾದಲ್ಲಿ ಇದ್ದ ಅವನ ಬೆಂಜಮಿನ್ ಬ್ರೂಕ್ಸ್. ಒಂದು ಆಸ್ಪತ್ರೆಯಲ್ಲಿ ಅವನು ಹಾಕಿದ್ದಾರೆ. ಒಂದು ಕಿಟಕಿ ಪಕ್ಕದಲ್ಲೇ ಒಂದು ಬೆಡ್ ಅವನಿಗೆ. ಆ ಕಿಟಕಿ ತೆಗೆದ್ರೇ ಆ ಬ್ರಿಡ್ಜ್ ಹಾಕಬೇಕಾಗಿರ್ತಕ್ಕಂಥ ಜಾಗ ಕಾಣಿಸ್ತೆ. ಅವನು 3 ತಿಂಗಳಾದ ಮೇಲೆ ಎಚ್ಚರಿಕೆ ಆಗುತ್ತೆ. ಆವಾಗ ಯೋಚನೆ ಮಾಡ್ತಾನೆ, ನಾನು ಏನು ಕದಲಾಡೋಕ್ಕೆ ಆಗ್ತಾ ಇಲ್ಲಲ್ವಾ ಅಂತಂದು ಯೋಚನೆ ಮಾಡಿದರೆ ಇದು ಮಾತ್ರ ಕದಲ್ತಾ ಇತ್ತಂತೆ, ಈ ಬೆರಳುಗಳು. ಪ್ಲೀಸ್ ಸಿ, ಎಂಥ ಸ್ಥಿತಿ, ದಯನೀಯವಾಗಿರ್ತಕ್ಕಂಥ ಸ್ಥಿತಿ. ಆ ಬೆರಳುಗಳಿಂದನೇ ತನ್ನ ವೈಫನ್ನು ಕರೀತಾನೆ, ಆ ಶ್ರೀಮತಿನ ಕರೀತಾನೆ. ಆ ಬೆರಳು ಮಾತ್ರ ಅಲ್ಲಾಡ್ತಾ ಇದೆ, ಮಾತು ಬರ್ತಾ ಇಲ್ಲ, ಆದರೆ ಬುದ್ಧಿ ಮಾತ್ರ ತೀಕ್ಷ್ಣವಾಗಿ ಇದೆ. ಈ ಬೆರಳು ಅಲ್ಲಾಡಿಸೋದ್ರಲ್ಲಿನೇ ಹಿ ಸ್ಟಾರ್ಟೆಡ್ ಎ ಲ್ಯಾಂಗ್ವೇಜ್. ನಾನು ಹಿಂಗಂದರೆ ಏನು, ಹೀಗಂದರೆ ಏನು, ಹೀಗಂದರೆ ಏನು, ಅವರಿಗೆ ಒಂದು ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ಕೊಂಡ್ರು ಇಬ್ಬರು. ಆಫ್ಟರ್ ಆಲ್ ದೇ ಆರ್ ವೆರಿ ಕ್ಲೋಸ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಹೀಗಂದರೆ ಅವನು ಕರಿ ಅಂತಂದು, ಅವನು ಕರಿ ಅಂದರೆ ಯಾರನ್ನ ಅವಳು ಕೇಳ್ತಾಳೆ, ಯಾರನ್ನ ಅಂದರೆ ಅಂದರೆ ನನ್ನ ಫ್ರೆಂಡನ್ನು. ಹಾಗೆ he started working on that bridge, and he gathered at least about 25 to 30 engineers, his own friends, made them to come start construction once again. ಈ ಸಂಘಗಳಿಂದನೇ ಮಾಡಿ 13 years they have taken for constructing the bridge. ಕನ್ಸ್ಟ್ರಕ್ಷನ್ ಎಲ್ಲ ಆಗೋಯ್ತು. ಇಟ್ಸ್ ಎ ಹ್ಯಾಂಗಿಂಗ್ ಬ್ರಿಡ್ಜ್. ಆ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಕನ್ಸ್ಟ್ರಕ್ಷನ್ ಆದ ಮೇಲೆ ನೋಡಿ ಎಂಥ ಸಾಹಸಮಯವಾಗಿರ್ತಕ್ಕಂಥ ಕೆಲಸ. ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಇನಾಗ್ರೇಷನ್ ಮಾಡಬೇಕು. ಇವನಿಗೆ ತುಂಬ ಸಂತೋಷ. ಇವನಿಗೆ ಸಂತೋಷ ಅಂದರೆ ಹೆಂಗೆ ತೋರಿಸೋದಂದರೆ ಕಣ್ಣಿನ ನೀರು ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಿ ವಾಸ್ ಟೇಕನ್ ಇನ್ ಎ ಸ್ಟ್ರೆಚ್ಚರ್. ಅವನಿಗೆ ನಡೆಯೋಕ್ಕೆ ಬರೋಲ್ಲ, ಬೆಂಡ್ ಮಾಡೋಕ್ಕೆ ಆಗಲ್ಲ. ಅದೇ ಸ್ಥಿತಿಯಲ್ಲೇ ಹಿ ವಾಸ್ ಟೇಕನ್ ಇನ್ ಎ ಸ್ಟ್ರೆಚ್ಚರ್ ಥ್ರೂ ಔಟ್ ದಟ್ ಪರ್ಟಿಕ್ಯುಲರ್ ಬ್ರಿಡ್ಜ್. 1 ಸರ್ತಿ ಅಲ್ಲ, 4 ಸರ್ತಿ. ಇನ್ನೊಂದು ಸರ್ತಿ ಬಾ. ಅದಕ್ಕೇನು ಖುಷಿ. 13 ವರ್ಷ 14 ವರ್ಷ ತಂದೆಯನ್ನು ಕಳ್ಕೊಂಡು ತಾನು ತಂದೆ ಅಂದುಕೊಂಡಿರ್ತಕ್ಕಂಥ ಸಂಕಲ್ಪ ಸಿದ್ಧಿಗೋಸ್ಕರವಾಗಿ, ಈ ಸಮಾಜಕ್ಕೋಸ್ಕರವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಮಹಾಪುರುಷ. ಅವನು ಹೋಗಿ 4 ಸರ್ತಿ ಹೋಗಿ ಬಂದ ಮೇಲೆ ಅಲ್ಲಿ ಅವನು ಮತ್ತೆ ಸ್ಟ್ರೆಚರ್ನಲ್ಲಿ ಅವನ ರೂಮ್ಗೆ ಸೇರಿಸ್ತಾರೆ. ಅದು ನೋಡ್ತಾ ಈ ಜಸ್ಟ್ ಪಾಸಸ್ ಅವೇ. ಜೀವನ ಹೀಗಿರಬೇಕು. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದಿ ಸೊಸೈಟಿ? ಪೀಪಲ್ ಶುಡ್ ರಿಮೆಂಬರ್ ಇಟ್ ಫಾರ್ ಎವರ್.
ಅವನು ಮಾಡಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ಅವನ ದೃಷ್ಟಿ ಒಂದು ನಿಮಿಷನ ಬೇರೆದು ಯೋಚನೆ ಮಾಡಿಲ್ಲ. ತಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಇಟ್ಕೊಂಡು ಅದೇ ಏಕವಾಗಿರ್ತಕ್ಕಂಥ ದೃಷ್ಟಿನಿಂದ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಸೂರ್ಯ ಭಗವಂತ ಇದಕ್ಕೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್. ಇವತ್ತು ರಥಸಪ್ತಮಿ ಅಲ್ವಾ? ಆ ಸೂರ್ಯನಿಗೆ ಒಂದು ರಥ ಇದೆಯಂತೆ. ಕಥೆ ನೀವು ನೋಡಿದ್ದೀರಾ? ನೀವು ಹತ್ರಕ್ಕೆ ಹೋಗಿದ್ದೀರಾ? ನೀವು ಮಾತಾಡ್ಸ್ಕೊಂಡು ಬಂದಿರಾ? ಇದೆಲ್ಲ ಕೇಳಬೇಡಿ. ಇದು ಆಧ್ಯಾತ್ಮಿಕವಾಗಿ ಕರೆಕ್ಟು, ಆದರೆ ಇದರಲ್ಲಿ ಇರ್ತಕ್ಕಂಥ ಮೆಸೇಜ್ ಇಸ್ ಡಿಫರೆಂಟ್. ಏಕಚಕ್ರ ರಥ, ಸೂರ್ಯನಿಗೆ ಇರತಕ್ಕಂಥ ರಥ ಏಕಚಕ್ರ, ಅಂದರೆ ಒಂದೇ ಚಕ್ರ ಇರೋದು. 2 ಚಕ್ರ ಇದ್ರೇ ಕಷ್ಟ. ಏಕಚಕ್ರ ಇದ್ದರೆ ಎಷ್ಟು ಕಷ್ಟ. ಆದರೆ ಆ ಚಕ್ರಕ್ಕೆ 12 ಸೂತ್ರಗಳಿವೆ, ಇರುಸುಗಳು ಅಂತೀವಿ. 12 ಇವೆ. ಆ 12 ಯಾವುದೋ ಅಲ್ಲ, 12 ತಿಂಗಳು ಏನಿದೆಯೋ ಅದೇ. ಆ 12 ತಿಂಗಳಿಂದ ಕೂಡಿರ್ತಕ್ಕಂಥ ಒಂದು ಚಕ್ರದ ಒಂದು ರಥ, ಒಂದೇ ಚಕ್ರದ ರಥ. ಹೋಗಲಿ, ಅದಕ್ಕೆ ಕುದುರೆಗಳು ಎಷ್ಟಿವೆ ಅಂದರೆ ಒಂದಲ್ಲ 7 ಕುದುರೆಗಳು. ಸಪ್ತಾಶ್ವಾಹ, 7 ಕುದುರೆಗಳು. ಒಂದೊಂದು ಕುದುರೆ ಒಂದೊಂದು ದಿಕ್ಕಿಗೆ ವಾಯು ವೇಗದಲ್ಲಿ ಸಂಚಾರ ಮಾಡಬಹುದಾಗಿರ್ತಕ್ಕಂಥ ಕುದುರೆಗಳು 7. ಒಂದು ಕುದುರೆಯನ್ನು ಕುದುರೆನೇ ಕಷ್ಟ, ಮತ್ತು 7 ಕುದುರೆಗಳು ಫಾಸ್ಟಾಗಿ ಹೋಗ್ತಕ್ಕಂಥದ್ದು. ಅವು ಯಾವುದೋ ಅಲ್ಲ, 7 ವಾರಗಳು. ಫಾಸ್ಟಾಗಿ ಹೋಗುತ್ತಾ ಇಲ್ವಾ? ಭಾನುವಾರ ಬಂದಿದೆ ಅಂದರೆ ಏನು ಎಷ್ಟು ಬೇಗ ಹೋಗ್ಬಿಡುತ್ತೆ. ಸೋಮವಾರ ಬಂದಿರುತ್ತೆ, ಸೋಮವಾರ ಹೋಯಿತು ಅಂದರೆ ಮಂಗಳವಾರ ಬಂದಿರುತ್ತೆ. ಮತ್ತು ಇದನ್ನು ಚಕ್ರ, ಇದೊಂದು ಚಕ್ರ. ಆ 7 ಏನೂ ಅಲ್ಲ, ಅವೇ ನಿಜವಾಗಿರ್ತಕ್ಕಂಥ ಸಪ್ತ ತುರಗಾಹ. ಮತ್ತು ಅದಕ್ಕೆ ಲಗಾಮುಗಳು ಯಾವುದು? ಒಳ್ಳೆ ಹಗ್ಗಗಳೇನಿಲ್ಲ ಅವಾಗ. ಅಲ್ಲಿ ಸೂರ್ಯನಿಗೆ ಹಗ್ಗಗಳು ಏನು ಕೆಲಸ ಮಾಡುತ್ತೆ? ಸರ್ಪಾಹ, ಸರ್ಪಗಳೇ. 7 ಸರ್ಪಗಳು ಏನಿವೆಯೋ ಆ ಸರ್ಪಗಳೇ ನಿಜವಾಗಿರ್ತಕ್ಕಂಥ ಲಗಾಮ್. ಯಾವುದೋ ಸರ್ಪ ಅಲ್ಲ. ಆ 7 ಸರ್ಪಗಳು ಕುಂಡಲಿನಿ ಶಕ್ತಿ ಏನಿದೆಯೋ, 7 ಚಕ್ರಗಳಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಏನಿದೆಯೋ ಆ 7, ಮತ್ತು ಅದೇ ನಿಜವಾಗಿರ್ತಕ್ಕಂಥ ಲಗಾಮ್. ಕೂತಿರೋನು ಯಾರು? ಡ್ರೈವರ್ ಯಾರು? ಸೂರ್ಯನಿಗೆ. ಸೂರ್ಯ ಭಗವಂತ ಈಸ್ ಓನ್ಲಿ ಎ ಡೈಟಿ. ಅವನಿಗೆ ನಿಜವಾಗಿರ್ತಕ್ಕಂಥ ಡ್ರೈವರ್. ಅನೂರಹ ಸಾರಥಿಂ ವಿದ್ಧಿ. ಅರುಣ ಅಂತಂದು ಹೆಸರು. ಅನೂರ, ಊರುಗಳು ಇಲ್ಲದ ಇರೋನು, ತೊಡೆಗಳೇ ಇಲ್ಲದ ಇರ್ತಕ್ಕಂಥವ್ನು. ತೊಡೆಗಳಿದ್ರೇ ನಾವು ಕೂತ್ಕೊಳ್ಳೋದು ಅಷ್ಟು ಅಲಂಕಾರ. ನೋಡು, ಎಷ್ಟಷ್ಟೇ ಹಿಂಗೆ ಕೂತಿರ್ತಾರೆ, ಹಿಂಗೆ ಕೂತಿರ್ತಾರೆ. ಬೇಡ ಅವರ ಅವಸ್ಥೆ. ಹಿಂಗೆ ಮಟ್ಸ್ನಾಗಿ ಹಿಂಗೆ ಕೂತ್ಕೊಳ್ಳೋದು ಅಂದರೆ ಅದೊಂದು ಯೋಗ ಅಲ್ವೇನಪ್ಪ? ಅದೊಂದು ಯೋಗ. ಹೀಗೆ 4 ಗಂಟೆ ಹೊತ್ತು ಯಾವ ವಿದ್ಯಾರ್ಥಿ ಕೂತ್ಕೊಳ್ಳೋಕ್ಕಾಗುತ್ತೋ ಹೀ ಈಸ್ ದಿ ರೈಟ್ ಪರ್ಸನ್ ಫಿಟ್ ಫಾರ್ ಯೋಗ. ಕೂತ್ಕೊಳ್ಳೋದಷ್ಟು ಸುಲಭ ಅಲ್ಲ. ಚೇರ್ಗಳು ಯಾಕೆ ಹಾಕಿದಿರಿ? ಚೇರ್ಗಳು ಹಾಕಿರೋ ಉದ್ದೇಶನೇ ಈ ಯೋಗ ಮಾಡೋಕ್ಕಾಗಲ್ಲ ಅಂತದ್ದು. ಹೀಗೆ ಯಾರು ಕೂತ್ಕೊಳ್ಳೋಕ್ಕಾಗುತ್ತೋ ಅವರಿಗೆ ದೇಹದ ಪಟುತ್ವ ಚೆನ್ನಾಗಿರುತ್ತೆ. ಮತ್ತು ಅನೂರಹ ಸಾರಥಿಂ ವಿದ್ಧಿ. ಅಷ್ಟೇ ಅಲ್ಲ, ಒಳ್ಳೆ ಮಾರ್ಗದಲ್ಲಿ ಏನಾದರೂ ಆ ರಥ ಹೋಗ್ತಾ ಇದೆಯಾ? ಆಲಂಬನವೇ ಇಲ್ಲ, ಆಧಾರವೇ ಇಲ್ಲ. ನಿರಾಲಂಬಸ್ಯ ಮಾರ್ಗ, ಆಕಾಶ ಮಾರ್ಗ. ಅದರಲ್ಲಿ ಆ ಸೂರ್ಯ ಭಗವಂತ ಬೆಳಗ್ಗೆ ಎಷ್ಟೊತ್ತಿಗೆ ನಮಗೆ ಕಾಣಿಸಬೇಕು ಅಂದ್ಕೊಂಡಿದ್ದಾನೋ ಅಷ್ಟೊತ್ತಕ್ಕೆ ಕಾಣಿಸ್ತಾನೆ. ಒಂದು ಡೇ ಕ್ಯಾಶುವಲ್ ಲೀವ್ ಇಲ್ಲ, ಮೆಡಿಕಲ್ ಲೀವ್ ಇಲ್ಲ, ಅರ್ನ್ ಲೀವ್ ಇಲ್ಲ, ಯಾವ ಲೀವೂ ಇಲ್ಲ. ನೋ ಸಂಡೇ, ನೋ ಮಂಡೇ. ನಮಗೆಲ್ಲ ಸಾಟ್ರ್ಡೇ ಬಂತು ಅಂದರೆ ಬ್ಯಾಂಕ್ ಎಂಪ್ಲಾಯೀಸ್ ನೋಡಬೇಕು, ಫ್ರೈಡೇ ಸಾಯಂಕಾಲದಿಂದ ಆಗೋಯ್ತು. ಸಾಟರ್ಡೇ ಕಂಪ್ಲೀಟ್ಲಿ ರೆಸ್ಟ್. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಹೇಳೋದು? 9 ಗಂಟೆಗೆ. ಸಂಡೇ ನಾನು ನಿಮ್ಮನ್ನು ಕೇಳೋಲ್ಲ, ಪಾಪ ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು ಹೇಳ್ತೀರ ಅಂತ ಕಾಣಿಸ್ತೆ. ಸಂಡೇನು 4:15. ಸಂಡೇನೂ ಸಹಿತ ಪಾಪ, ಆದರೂ ಪರವಾಗಿಲ್ಲ. ಬಟ್ ನೀವೆಲ್ಲ ಸೂರ್ಯ ಭಗವಂತನ ಅಂಶ ನೀವು. ಹಾಗಾದರೆ ಸೂರ್ಯ ಭಗವಂತ ನೋಡಿ ಎಷ್ಟೊತ್ತಿಗೆ ಬಾಡಬೇಕು, ಎಷ್ಟೊತ್ತಿಗೆ ಮುಳುಗಬೇಕು, ಹಂಗೆ ಮಾಡ್ತಾನೆ. ಯಾವ ಶಕ್ತಿಯಿಂದ? ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಅವನಿಗೆ ಉಪಕರಣಗಳು ಎಷ್ಟು ಅಸ್ತವ್ಯಸ್ತವಾಗಿದ್ರೂ
ಯುವರ್ ವೆಪನ್ಸ್ ಆರ್ ನಾಟ್ ಸೋ ಗುಡ್, ಬಟ್ ಯು ಆರ್ ಏಬಲ್ ಟು ಡೂ ದಟ್ ಬಿಕಾಸ್ ಕ್ರಿಯಾಸಿದ್ಧಿ ಅನ್ನೋದು ನಿನ್ನಲ್ಲಿ ರಕ್ತಗತವಾಗಿ ಇರಬೇಕು. ಕ್ರಿಯಾಸಿದ್ಧಿ ಅಂದರೆ ಏನು? ಪ್ಲೀಸ್ ರಿಮೆಂಬರ್ ದಿಸ್. ಇದು ಬೇಕಾದ ಜನಕ್ಕೆ ಇಲ್ಲ. ಏನು ಕ್ರಿಯಾಸಿದ್ಧಿ ಅಂದರೆ ಎನ್ ಮನಸ ಮನುತೆ ತದ್ ವಾಚ ವದತಿ ತತ್ ಕರ್ಮಣ ಕರೋತಿ. ನೀನು ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನುಡಿ, ಅದರ ಪ್ರಕಾರನೇ ನಡಿ. ನಡೆ ನುಡಿ ಈ ಎರಡೂ ನಿನ್ನ ಮನಸ್ಸಿನ ಸಂಕಲ್ಪದಂತೆ ಯಾವಾಗಾದರೆ ಈ ಮೂರಲ್ಲಿನೂ ಏಕವಾಗಿರ್ತಕ್ಕಂಥ ದೃಷ್ಟಿ ಇರುತ್ತೋ ಆರ್ಜವಂ, ಅದು ನಿಜವಾಗಿರ್ತಕ್ಕಂಥ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ. ನೀನು ಏನು ಅಂದ್ಕೊಂಡಿದೆಯಾ ಹಾಗೆ ಹೇಳು. ನೀನು ಹೇಳೋದನ್ನೇ ಅಂದರೆ ನಿನಗೆ ಸಂಕಲ್ಪ ಬಂದಿಲ್ಲ ಅಂದ್ಕೊಳ್ಳಿ, ಪರವಾಗಿಲ್ಲ. ಆದರೆ ಆ ಕ್ರಿಯಾಸಿದ್ಧಿ ಅನ್ನೋದೇ ಬಲ, ಮನುಷ್ಯನಿಗೆ ನಿಜವಾಗಿರ್ತಕ್ಕಂಥ ಬಲ ಅದು. ಮಹಾತ್ಮರು ಬೇಕಾಷ್ಟು ಜನ ಇದ್ದಾರೆ, ಒಳ್ಳೆ ಲೀಡರ್ಸ್ ಬೇಕಾಷ್ಟು ಜನ ಇದ್ದಾರೆ. ಅವ್ರು ಏನು ಅಂದ್ಕೊಳ್ತಾರೋ ಹಾಗೆ ಮಾತಾಡ್ತಾರೆ, ಹಾಗೆ ಕೆಲಸ ಅನುಷ್ಠಾನಕ್ಕೆ ತರ್ತಾರೆ. ಸೂರ್ಯ ಭಗವಂತನಲ್ಲಿರ್ತಕ್ಕಂಥ ಕ್ರಿಯಾಸಿದ್ಧಿ. ನಾನು ಯಾತಕ್ಕೆ ಈ ಮಾತು ಹೇಳಿದೆ ಅಂದರೆ, ನೀವು ಅಂಥ ಕ್ರಿಯಾಸಿದ್ಧಿಯಿಂದ ನೀವು ಮಾಡಬಹುದಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ಮಾಡಿ ಚೆನ್ನಾಗಿ ಮಾಡಿ 100 ವರ್ಷ ಬದುಕಿ. ಕರ್ಮಕ್ಕೆ ಮಾಡೋದಕ್ಕೆ ನಿಮಗೆ ಅಧಿಕಾರವಿದೆಯೇ ಹೊರತು ಅದರಿಂದ ಏನು ಬರುತ್ತೆ ಅಂತಂದು ಯೋಚನೆ ಮಾಡಲೇಬೇಡ. ಆ ಕರ್ಮ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಕರ್ಮದ ಮೇಲೆ ನಿನಗೆ ಅಧಿಕಾರ ಇದೆಯೇ ಹೊರತು ಕರ್ಮ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ಇದು ನಿಜವಾಗಿರ್ತಕ್ಕಂಥ ಕರ್ಮ ರಹಸ್ಯ. ನೀವು ಮಾಡಿ, ನೀನು ಮಾಡ್ತಾ ಹೋಗಿ, ಅದು ತನ್ನಷ್ಟಕ್ಕೆ ತಾನೇ ಏನು ಫಲವನ್ನು ಕೊಡಬೇಕೋ ಅದು ಕೊಡುತ್ತೆ. ಕೃಷ್ಣ ಈ ಮಾತನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾರಿಗೆ? ಅರ್ಜುನನಿಗೆ. ನಮಗೆ ಹೇಳಿಲ್ಲ, ಅರ್ಜುನಿಗೆ ಹೇಳ್ದ. ಯಾಕೆಂದರೆ ಅರ್ಜುನನಿಗೆ ಆರ್ಜವಮ್ಮಿತ್ತು, ಅವನು ನಿಜವಾಗಿರ್ತಕ್ಕಂಥ ಅಧಿಕಾರಿ ಅವನು. ನಾವು ಅರ್ಜುನರಾದರೆ ಆ ಶ್ಲೋಕದ ಅರ್ಥ ನಮಗೆ ಅರ್ಥ ಆಗುತ್ತೆ. ಅರ್ಜುನಿಗೆ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನ್ನ ಕೆಲಸ ನೀನು ಮಾಡು ಅರ್ಜುನ. ನೀನು ಯಾತಕ್ಕೆ ಬಾಣ ಯುದ್ಧ ಮಾಡೋಕ್ಕೆ ಬಂದಿದೆಯಾ? ಯುದ್ಧ ಮಾಡು. ಯುದ್ಧ ಮಾಡೋದು ನಿನ್ನ ಕರ್ತವ್ಯ, ಧರ್ಮ. ಪಾಪ ಅಂದ್ಕೋಬೇಡ ನೀನು. ನೋಡಿ, ಒಬ್ಬ ಸೋಲ್ಜರ್ ಇದ್ದಾನೆ. ಒಬ್ಬ ಸೋಲ್ಜರ್ ಅವನು ಮಾಡಬೇಕಾಗಿರೋದು ಶೂಟ್ ಮಾಡಲೇಬೇಕು. ಬಾರ್ಡರ್ನಲ್ಲಿ ಇರ್ತಕ್ಕಂಥ ಸೋಲ್ಜರ್ಸು ಶೂಟ್ ಮಾಡಲೇಬೇಕು. ಅಯ್ಯೋ, ನಾನು ಶೂಟ್ ಮಾಡಿಬಿಟ್ರೆ ಅವನು ಸತ್ತೋದ್ರೆ ಅವನ ಹೆಂಡತಿ ಏನಾಗ್ತಾಳೆ, ಮಕ್ಕಳು ಏನಾಗ್ತಾರೆ ಅಂತಂದು ಯೋಚನೆ ಮಾಡ್ತಾ ಇದ್ದರೆ ನೀನು ಯೋಚನೆ ಮಾಡೋಷ್ಟರಲ್ಲಿ ನೀನು ಸಾಯ್ತಿ. ನೀನು ಖಂಡಿತವಾಗಿ ಆ ಯುದ್ಧದಲ್ಲಿ ರಂಗದಲ್ಲಿ ನೀನು ಮಾಡಬೇಕಾಗಿರ್ತ ಕರ್ತವ್ಯವನ್ನು ಹಂಗೆ ಮಾಡಲೇಬೇಕು. ಅದು ಮಾಡದೇ ಇದ್ದರೆ ತಪ್ಪು. ಅದು ಕರ್ತವ್ಯ, ಅದು ಧರ್ಮ. ಆದರೆ ಹೊರಗಡೆ ಬಂದು ನನ್ನ ಹತ್ರ ಪಿಸ್ತೂಲ್ ಇದೆ, ಗನ್ನಿದೆ ಅಂತಂದು ಇರೋರನ್ನೆಲ್ಲ ಮರ್ಡರ್ ಮಾಡಿದ್ರೆ ಯು ಬಿಕಮ್ ಎ ಟೆರರಿಸ್ಟ್, ಯು ಬಿಕಮ್ ಎ ಕಲ್ಪ್ರಿಟ್. ಅದು ಪಾಪ. ಧರ್ಮವನ್ನು ಆಚರಣೆ ಮಾಡೋದರಿಂದ ನಿನಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಪಾಪ ಅಂತೂ ಇಲ್ಲ. ಅದಕ್ಕೋಸ್ಕರನೇ ಎ ಸೋಲ್ಜರ್ ಆಲ್ವೇಸ್ ಆನ್ ದಿ ಬಾರ್ಡರ್ಸ್, ಹಿ ಹ್ಯಾಸ್ ಟು ಕಿಲ್ ಅದರ್ಸ್ ಬಿಕಾಸ್ ಹಿ ಈಸ್ ಎಕ್ಸ್ಪೆಕ್ಟೆಡ್ ಟು ಡೂ ದಟ್. ಅದರಿಂದ ಪಾಪ ಬರುತ್ತಾ? ಅದರಿಂದ ಪಾಪ ಬರೋದಿಲ್ಲ. ಹಾಗೆ ಧರ್ಮವ್ಯಾಧ ಅನ್ನೊಬ್ಬ ವ್ಯಕ್ತಿ ಇದ್ದ. ನಮ್ಮ ಪುರಾಣದಲ್ಲಿ ಬರ್ತೀವಿ. ಧರ್ಮವ್ಯಾಧ, ಎ ವೆರಿ ನೈಸ್ ಜೆಂಟಲ್ಮನ್, ಒಳ್ಳೆ ನೀತಿಮಂತ. ಏನು ಮಾಡ್ತಾಯಿದ್ದ ಗೊತ್ತಾ? ಅವನು ಮಾಂಸವನ್ನು ಕಟ್ ಮಾಡಿ ಮಾರಾಟ ಮಾಡ್ತಾಯಿದ್ದ. ನೀವು ಹೇಳ್ಬೋದು, ಮಾಂಸ ಕಟ್ ಮಾಡೋದು ಅದು ಧಾರ್ಮಿಕನ? ಅವನು ಹೇಳ್ತಾನೆ, ನನ್ನ ಹಿರಿಯರು ನನ್ನ ವಂಶಸ್ಥರೆಲ್ಲ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನನಗೆ ಬಂದಿದ್ದೇ ಇದು, ನನ್ನ ವೃತ್ತಿ ಇದು, ನನ್ನ ಧರ್ಮ ಇದು, ನಾನು ಅದನ್ನು ಪಾಲನೆ ಮಾಡ್ಕೊತಾ ಬಂದಿದ್ದೇನೆ ಹೊರತು ನಾನು ಮಾಡೋವಾಗ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನನಗಿರೋದಿಲ್ಲ. ಪ್ಲೀಸ್ ರಿಮೆಂಬರ್, ಯು ಆರ್ ಸ್ಟಡಿಯಿಂಗ್, ಸ್ಟಡಿ, ಬಟ್ ಡು ನಾಟ್ ಎಕ್ಸ್ಪೆಕ್ಟ್ ದಟ್ ಯು ಆರ್ ಸ್ಟಡಿಯಿಂಗ್. ನಾನೇ ಓದ್ತಾ ಇದ್ದೀನಿ, ನನ್ನ ಶಕ್ತಿಯಿಂದ ಓದ್ತಾ ಇದ್ದೀನಿ. ನಿಮ್ಮ ಶಕ್ತಿ ಎಲ್ಲಿಂದ ಬಂತು? ನಿಮಗೆ ಬುದ್ಧಿಶಕ್ತಿ ಯಾರು ಕೊಟ್ಟರು? ನಿಮಗೆ ವಿವೇಕ ಯಾರು ಕೊಟ್ಟರು? ಆ ವಿವೇಕ ಕೊಟ್ಟಿರ್ತಕ್ಕಂಥದ್ದು, ಆ ತೀಕ್ಷ್ಣವಾಗಿರ್ತಕ್ಕಂಥ ಶಕ್ತಿ ಯಾರು ಕೊಟ್ಟರು ಅನ್ನೋದು ಗಮನದಲ್ಲಿಟ್ಕೊಂಡ್ರೆ ದೆರ್ ಈಸ್ ಅ ಡಿವೈನ್ ಫೋರ್ಸ್ ವಿಚ್ ಈಸ್ ಗಿವಿಂಗ್ ಇಟ್. ಅದರ ಗಮನದಲ್ಲಿಟ್ಕೊಂಡು ನೀನು ಮಾಡೋದಾದರೆ
ಖಂಡಿತವಾಗಿ ನೀನು ಮಾಡ್ತಕ್ಕಂಥ ಯಾವುದೇ ಕರ್ತವ್ಯ ಆಗಲಿ ಕರ್ಮ ಆಗಲಿ ಅದರಿಂದ ಬರ್ತಕ್ಕಂಥ ಪಾಪ ನಲಿಪ್ಯತೆ ನಿನ್ನನ್ನು ಮುಟ್ಕೊಳ್ಳೋದಿಲ್ಲ. ನಿನಗೆ ಅದರಿಂದ ಯಾವ ಅನಾಹುತವೂ ಇಲ್ಲ. ಸೋಲ್ಜರ್ಗೆ ಸಾಯಿಸುವಾಗ ಅವನಿಗೆ ಪಾಪ ಎಂಥದ್ದು, ಪಾಪ ಬರೋದೇ ಇಲ್ಲ. ಬಿಕಾಸ್ ಅವನು ಧರ್ಮ ನಿವರ್ತನೆ ಮಾಡಿದ್ದಾನೆ. ಕೃಷ್ಣ ಅದೇ ಹೇಳೋದು ಅರ್ಜುನ ಯುದ್ಧ ಮಾಡು, ಅವ್ರು ಯಾರು ಅಂತ ನೋಡಲೇಬೇಡ ನೀನು. ದ್ರೋಣ ಆಗ್ಬೋದು, ಭೀಷ್ಮ ಆಗ್ಬೋದು, ದುರ್ಯೋಧನ ಆಗ್ಬೋದು, ಯಾರನ್ನಾಗಲಿ ನೀವು ಯುದ್ಧ ಮಾಡೋದು ಹಾಕು, ಉಳಿದಿದ್ದು ನಾನು ನೋಡ್ಕೊತೀನಿ. ಅವನು ಹೇಳ್ತಾನೆ, ಉಳಿದಿದ್ದು ನಾನು ನೋಡ್ಕೊಂಡಿದ್ದೀನಿ, ನೀನಲ್ಲ. ಅವನ ಸಂಹಾರ ಮಾಡೋದು ನೀನಲ್ಲ, ನೀನು ಕೇವಲ ಬಾಣ ಹಾಕೋನು ನೀನು ಅಷ್ಟೇ. ನಿನ್ನ ಕರ್ತವ್ಯವನ್ನೇ ನೀನು ಮಾಡು, ಅದರ ಫಲವನ್ನು ನಾನು ಕೊಡ್ತೀನಿ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇತ್ಯಾದಿ 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 ಎಲ್ಲರೂ ಅವಾಗಲೇ ಸತ್ತು ಹೋಗಿದ್ದಾರೆ. ನಾನು ಸಾಯಿಸಿದ್ದೀನಿ, ನೀನು ಅಂದ್ಕೋಬೇಡ ನಾನು ಸಾಯಿಸ್ತಾ ಇದ್ದೀನಿ, ಅಹಂಕಾರ ಬೇಡ. ನಮ್ಮ ಕರ್ಮಗಳನ್ನು ಮಾಡಿಕೊಳ್ಳುವಾಗ ನಿಷ್ಠೆಯಿಂದ, ಭಕ್ತಿಯಿಂದ, ವಿನಯದಿಂದ, ತೀಕ್ಷ್ಣವಾಗಿರ್ತಕ್ಕಂಥ ನೈಪುಣ್ಯದಿಂದ ನೀನು ಮಾಡೋದು ಕಲ್ತ್ಕೋ. ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅಹಂಕಾರ ಬೇಡ. ಇದು ತುಂಬ ಒಳ್ಳೆ ಮೆಸೇಜ್ ಕೃಷ್ಣನು ಕೊಟ್ಟಿದ್ದು ಅಷ್ಟೇ, ಈ ಉಪನಿಷತ್ತಿನಲ್ಲಿ ಇರತಕ್ಕಂಥ 2ನೇ ಶ್ಲೋಕದಲ್ಲಿ ಕೊಟ್ಟಿದ್ದು ಅಷ್ಟೇ. ನೀನು ಕರ್ತವ್ಯ ಭಾವನೆಯಿಂದ ನಿನ್ನ ಕರ್ಮಗಳನ್ನು ಆಚರಣೆ ಮಾಡುತ್ತಾ 100 ವರ್ಷ ಇರಪ್ಪ ನೀನು, ಅದರಿಂದ ನಷ್ಟ ಇಲ್ಲ. ಅಷ್ಟೇ ಅಲ್ಲ, ಅದರಿಂದ ನಿನಗೆ ನಿಜವಾಗಿರ್ತಕ್ಕಂಥ ಅಂತಃಕರಣ ಪರಿಶುದ್ಧಿ ಅನ್ನೋದು ಉಂಟಾಗುತ್ತೆ. ತನ್ಮೂಲಕ ನಿನಗೆ ಜ್ಞಾನ, ತನ್ಮೂಲಕ ಮುಕ್ತಿ. ಇದೊಂದು ಸೋಪಾನ. ಕರ್ಮ ಅನ್ನೋದು ಇಟ್ ಇಸ್ ಎ ಪ್ಲ್ಯಾಟ್ಫಾರಮ್, ಇಟ್ ಇಸ್ ಎ ಲಾಂಚಿಂಗ್ ಪ್ಯಾಡ್ ಟು ಅರ್ನ್ ದ ಜ್ಞಾನ, ಆ್ಯಂಡ್ ಜ್ಞಾನ ಈಸ್ ಎ ಲಾಂಚಿಂಗ್ ಪ್ಯಾಡ್ ಫಾರ್ ಮುಕ್ತಿ. ಕರ್ಮಣ ಜಾಯತೆ ಭಕ್ತಿ, ಭಕ್ತಿಯ ಪ್ರಜಾಯತೆ ಜ್ಞಾನಂ, ಜ್ಞಾನೇನ ಮುಕ್ತಿ ಪ್ರದಾಯತೆ ಇತಿ ವೇದಾಂತ ಸಂಗ್ರಹ. ವೇದಾಂತ ಸಂಗ್ರಹ ಅಂದರೆ ಅದು ಎಸ್ಸೆನ್ಸ್ ಏನು ಅಂದರೆ ಕರ್ಮಣ ಜಾಯತೆ ಭಕ್ತಿ. ಭಕ್ತಿ ಅಂದರೆ ಮತ್ತೆ ವಿಭೂತಿ ಹಚ್ಕೊಳ್ಳೋದು ಅಲ್ಲ. ನಮಗೆ ತುಂಬ ಮಿಸ್ಟೇಕನ್ ನೋಷನ್ಸ್ ಇದೆ. ಭಕ್ತಿ ಅಂದರೆ ಕುಂಕುಮ ಹಚ್ಕೊಂಡು, ವಿಭೂತಿ ಹಚ್ಕೊಂಡು, ಏನು ಎಲ್ಲ ಆಷಾಢಭೂತಿ ವೇಷ ಹಾಕ್ಕೊಳ್ಳೋ ಆ ವೇಷಗಳ ಅಲ್ಲ ಭಕ್ತಿ ಅಂದರೆ. ಭಕ್ತಿ ಅಂದರೆ ನಂಬಿಕೆ, ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ಈ ಕೆಲಸ ಮಾಡೋದರಲ್ಲಿ ನನಗೆ ಸಮರ್ಥವಾಗಿರ್ತಕ್ಕಂಥ ಒಂದು ಚೈತನ್ಯ ನನ್ನಲ್ಲಿ ಇದೆ ಅಂತಂದು ಗಮನದಲ್ಲಿ ಇಟ್ಕೊಳ್ಳೋದು ಏನಿದೆಯೋ ಅದು ಭಕ್ತಿ. ನಾನು ಆ ಶಾರದಾ ಮಾತೆಯನ್ನು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಆ ಶಾರದಾ ಮಾತೆ ನನಗೆ ನಿಜವಾಗಿಯೂ ಒಂದು ಚೈತನ್ಯ ಕೊಡ್ತಾಳೆ ಅಂತಕ್ಕಂಥ ಅಮೋಘವಾಗಿರ್ತಕ್ಕಂಥ ನಂಬಿಕೆ. ನಿನ್ನ ತಾಯಿಯ ಮಾತುಗಳ ಮೇಲೆ ನಂಬಿಕೆ. ತಾಯಿ ಹೇಳ್ತಾಳೆ, ಎಲ್ಲ ತಾಯಂದರು ಹೇಳಿರ್ತಾರೆ, ತಂದೆಯನ್ನು ತೋರಿಸ್ತಾಳೆ, ಇವ್ನು ನಿನ್ನ ತಂದೆ ಅಂತಂದು ಹೇಳ್ತಾಳೆ. ನೀನು ಪ್ರಶ್ನೆ ಹಾಕ್ತೀಯ, ಹೆಂಗೆ ತಂದೆ ಆದ, ಯಾವಾಗಾದ, ಯಾತಕ್ಕಾದ? ಯು ಡೋಂಟ್ ಕ್ವಶ್ಚನ್ ಆಲ್ ದೀಸ್ ಥಿಂಗ್ಸ್, ಯು ಸಿಂಪ್ಲಿ ಆಕ್ಸೆಪ್ಟ್ ಇಟ್. ಅದು ವಿಶ್ವಾಸ. ನನ್ನ ತಾಯಿ ಹೇಳಿದ್ದು ಖರೆ, ಅದೇ ಸತ್ಯ. ಅದೇ ರೀತಿಯಾಗಿ ಒಂದು ಚೈತನ್ಯದ ಮೇಲೆ ನೀನು ಆರಾಧ್ಯವನ್ನು ಮಾಡ್ತಕ್ಕಂಥ ಯಾವುದೇ ಶಕ್ತಿ ಆಗ್ಬೋದು, ಯಾವುದೇ ಕರ್ಮ ಆಗ್ಬೋದು, ಅದರಿಂದ ಸೆಲ್ಫ್ ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡ್ಕೊಳ್ಳೋದೇನಿದೆಯೋ ಅದು ಭಕ್ತಿ. ಕರ್ಮಣ ಜಾಯತೆ ಭಕ್ತಿ, ಭಕ್ತಿಯ ಪ್ರಜಾಯತೆ ಜ್ಞಾನಂ. ಭಕ್ತಿಯಿಂದ ನಿನಗೆ ವಿಶ್ವಾಸವು ಯಾವಾಗಾದರೆ ಉಂಟಾಗಿದೆಯೋ ಆ ವಿಶ್ವಾಸದಿಂದ ಇದು ಏನಿದು, ಇದರ ಅರ್ಥ ಏನು, ಇದರ ತತ್ವ ಏನು ಅಂತಕ್ಕಂಥ ಜಿಜ್ಞಾಸ, ಅದನ್ನು ಕಲಿಬೇಕು, ನಾನು ತಿಳ್ಕೋಬೇಕು ಅಂತಕ್ಕಂಥ ಯಾವ ಆತುರತೆ ಇದೆಯೋ, ಯಾವ ನಿಜವಾಗಿರ್ತಕ್ಕಂಥ ಆ್ಯಂಗ್ಸೈಟಿ ಟು ನೋ ನಾಲೆಡ್ಜ್, ಜ್ಞಾನ ಬರಬೇಕಾದ್ರೆ ಆ ಕಾತುರತೆ ಇದ್ರೇ ನಿಜವಾಗಿರ್ತಕ್ಕಂಥ ಜ್ಞಾನ ಬರುತ್ತೆ. ಯು ಆರ್ ಆಲ್ ಮೆಡಿಕಲ್ ಸ್ಟೂಡೆಂಟ್ಸ್ ಜಾಯಿನ್, ಯು ಶುಡ್ ನೋ, ಯು ಶುಡ್ ಹ್ಯಾವ್ ದಟ್ ಆ್ಯಂಗ್ಸೈಟಿ. What is that is there in my medicine? How does it affect? How does it result? What happens if it does not happen? Question, understand. ಅದರ ಮೇಲೆ ನಂಬಿಕೆ ಇದ್ರೇ ನಿಜವಾಗಿ ನೀವು ಆ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ. ಆದ ಕಾರಣ ಭಕ್ತಿಯ ಜ್ಞಾನಂ ಪ್ರಜಾಯತೆ, ಜ್ಞಾನೇನ ಮುಕ್ತಿ ಪ್ರದಾಯತೆ. ಜ್ಞಾನ ಬಂತ ಅಂದರೆ ಇಲ್ಲಿ ಮುಕ್ತಿ ಅಂದರೆ ಮತ್ತೆ ನೀವು ಎಲ್ಲಿಗೋ ಹೋಗಿ ಜಪ ಮಾಡ್ಕೊತ ಕೂತ್ಕೊಳ್ಳೋದಲ್ಲ.
ಮುಕ್ತಿ ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯದ ಸಂಪೂರ್ಣತೆಯನ್ನು, ಸಾರ್ಥಕ್ಯವನ್ನು ನೀವು ಕಾಣೋದು. ನಾನು ಮೆಡಿಸಿನ್ ಓದ್ತಾ ಇದ್ದೀನಿ, ನನ್ನ ನಿಜವಾಗಿರ್ತಕ್ಕಂಥ ಮುಕ್ತಿ ಯಾವಾಗ ಅಂದರೆ ನಾನು ಮೆಡಿಸಿನ್ ಓದಿ ಫಸ್ಟ್ ಕ್ಲಾಸ್, ಫಸ್ಟ್ ಟೈಮ್, ಫಸ್ಟ್ ರ್ಯಾಂಕ್ ತಂದು ಅದೇ ರೀತಿಯಾಗಿ ನಾನು ಪ್ರಾಕ್ಟೀಸ್ ಮಾಡಿ ಅನೇಕ ರೋಗಿಗಳಿಗೆ ನಾನು ನಯವಾಗಿ ಮಾಡ್ತಕ್ಕಂಥ ಯಾವ ಸಾಮರ್ಥ್ಯವು ನನಗೆ ಬೇಕಾಗಿದೆಯೋ ಆ ಸಾಮರ್ಥ್ಯವನ್ನು ನಾನು ಬೆಳೆಸ್ಕೊಳ್ಳೋದೇ ಮುಕ್ತಿ. ಹೌದು, ನೀವು ಹೇಳಿ, ನೀವು ಒಳ್ಳೆಯ ಡಾಕ್ಟ್ರ್ ಅಂದರೆ ನಿಮಗೆ ದುಡ್ಡಿಗೆ ಕಡಿಮೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ನಿಮಗೆ ಏನೇನು ಬೈಕೆ ಇದೆಯೋ ಆ ಬೈಕ್ಗಳಿಗೆ ನಿಮಗೇನೋ ಕಡಿಮೆ ಆಗುತ್ತಾ? ಖಂಡಿತ ಆಗೋಲ್ಲ, ಖಂಡಿತ ಆಗೋಲ್ಲ, ಖಂಡಿತ ಆಗೋಲ್ಲ. People will be waiting for a good doctor. There is one doctor in Bangalore by name Raju. Some Raju. He is an IAS officer. He is not even an Ayurvedic man. IAS officer. He has started a medical consultancy. ಅವ್ರ ಹತ್ರ ಹೋಗಬೇಕಾದ್ರೆ you must take an interview almost about 1 month earlier. He charges one consultation 1,500 rupees. At least per day he will see about 100 people. 100 into 1,500. ನನಗೆ ಲೆಕ್ಕಾಚಾರ ಬರಲ್ಲ. ಈಸ್ ಕನ್ಸಲ್ಟೇಷನ್ ಫೀ. ಏನು ಮಾಡ್ತಾನೆ? ಅದರ ಮುಖಾಂತರ ಮೆಡಿಸಿನ್ಸ್ ಬೇಕಾದಷ್ಟು ಮಾಡ್ತಾನೆ, ಅದರಲ್ಲಿ ಕಮಿಷನ್. ಅಂದರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ನೈಪುಣ್ಯ ಇದ್ದರೆ ಅದು ನಿಜವಾಗಿ ನಿಮಗೆ ಸಂಪಾದನಕ್ಕೆ ಕಡಿಮೆ ಆಗೋದಿಲ್ಲ. ಆದ ಕಾರಣ ಧಾರ್ಮಿಕ ವೃತ್ತಿಯಿಂದ ಧರ್ಮವನ್ನು ಅದರ ಆಧಾರದ ಮೇಲೆ ಕಾಮ ಅರ್ಥಗಳನ್ನು ಉಪಯೋಗ ಮಾಡಿಕೊಂಡು ಕರ್ಮಗಳನ್ನು, ಅದರ ಮೇಲೆ ಬರಬಹುದಾಗಿರ್ತಕ್ಕಂಥ ಅಪೇಕ್ಷೆಗಳನ್ನು ಬಿಟ್ಟು ಭಗವಂತನಿಗೆ ಈಶ್ವರ ಅರ್ಪಣೆಯನ್ನು ಮಾಡಿ ನೀನು ನಿಷ್ಠೆಯಿಂದ ಆ ಕರ್ಮಗಳನ್ನು ಮಾಡಿದರೆ ನೀನು ಮಾಡ್ತಕ್ಕಂಥ ಕರ್ಮಗಳ ಮೇಲೆ ನಿನಗೆ ವಿಶ್ವಾಸವು ಉದಯಿಸುತ್ತೆ. ಆ ವಿಶ್ವಾಸದಿಂದ ನಿನಗೆ ಅಮೋಘವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ಆಗುತ್ತೆ. ಆ ಜ್ಞಾನ ಸಂಪಾದನೆಯಿಂದ ನೀನು ಮುಕ್ತಿಯನ್ನು ಹೊಂದುತ್ತೀ. ಇದು ನಿಜವಾಗಿರ್ತಕ್ಕಂಥ ವೇದಾಂತದ ತತ್ವ. ಇದನ್ನೇ ಹೇಳ್ತಾರೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಷೇಚ್ಛತಂ ಶತಂ ಸಮಾಹ ಏವಂ ತ್ವಯಿ ನಾಣ್ಯ ಅಥೋಸ್ತಿ. ಇನ್ನು ಬೇರೆ ಪಂಥಗಳಿಲ್ಲ. ಬೇರೆ ಪಂಥಗಳಿಂದ ನೀನು ಮುಕ್ತಿಯನ್ನು ಹೊಂದಿತೀಯ ಅಂದರೆ ಆಗೋದಿಲ್ಲ. ಕಾರಣ ನೀನು ಕರ್ಮವನ್ನು ನೀನು ಎಣಿಸಿಕೊಂಡಿದೀಯ. ನೀನು ಸನ್ಯಾಸಿ ಅಲ್ಲ, ನೀನು ಗೃಹಸ್ಥ. ನೀನು ಈ ಪ್ರಪಂಚಕ್ಕೆ ಬೇಕಾಗಿರೋನು. ನಿನ್ನ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ನೀನು ಉಪಕಾರ ಮಾಡಬೇಕಾಗಿರ್ತಕ್ಕಂಥವ್ನು. ನೀನು ಸನ್ಯಾಸಿ ಒಬ್ಬನೇ ಜೀವಿಸುವಲ್ಲ. ಇನ್ಯಾರು ಸಹಾಯ ಬೇಕಾಗಿಲ್ಲ ಸನ್ಯಾಸಿಗೆ. ಒಬ್ಬರಿದ್ದರೆ ಸಾಕು. ಕಮ್ ವಾಟ್ ಮೇ, ಐ ವಿಲ್ ಲಿವ್ ಆನ್ ಮೈ ಓನ್. ಗೃಹಸ್ಥ ಹಾಗಲ್ಲ. ಗೃಹಸ್ಥ ಅಂದ ತಕ್ಷಣವೇ ನಿನ್ನ ಜೊತೆಯಲ್ಲಿ ಒಬ್ಬರು, ಅವರು ಇಬ್ಬರಿಗೆ ಇಬ್ಬರು, ಆ ನಾಲ್ಕು ಜನಕ್ಕೆ 4 ಜನ. ಎಂಥ ಒಂದು ಸಮಾಜ ನಿರ್ಮಾಣ ಆಯಿತು. ಅಂಥ ಸಮಾಜ ನಿರ್ಮಾಣ ಆಗಿರ್ತಕ್ಕಂಥ ಇಂಥ ದೊಡ್ಡ ಸೊಸೈಟಿ. ಅರೇ, ನಿನ್ನ ವ್ಯಾಪಕ ಜಾಸ್ತಿ. ಸನ್ಯಾಸಿ ವ್ಯಾಪಕಕ್ಕಂದರೆ ಗೃಹಸ್ಥನ ವ್ಯಾಪಕ ಏನು ಜಾಸ್ತಿ. ಯು ಹ್ಯಾವ್ ಟು ಡೆವಲಪ್. ಅದರ ಎಲ್ಲರ ಮಧ್ಯದಲ್ಲಿ ಇರ್ತಕ್ಕಂಥ ಸಾಮರಸ್ಯವನ್ನು ನೀವು ಅರ್ಥ ಮಾಡಿಕೊಂಡು ನಿನ್ನನ್ನು ನೀವು ಆ ಕರ್ಮಗಳಿಗೆ ಸಮರ್ಪಣೆ ಮಾಡಿಕೊಂಡು ವಿಶ್ವಾಸವನ್ನು ಬೆಳೆಸಿಕೊಂಡು ಅದರ ಮುಖಾಂತರ ಜ್ಞಾನವನ್ನು ಪಡೆದು ತದನಂತರ ವಾನಪ್ರಸ್ಥಾಶ್ರಮ ತಗೊಂಡು ಆಮೇಲೆ ಸನ್ಯಾಸಾಶ್ರಮ ತಗೋ. ಆದ ಕಾರಣ 2ನೇ ಶ್ಲೋಕದಲ್ಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥದ್ದು ಗೃಹಸ್ಥರಾಗಿ ನೀವು ಮುಕ್ತಿಯನ್ನು ಹೊಂದೋದು ಹೇಗೆ. ಇದನ್ನು ಕ್ರಮಮುಕ್ತಿ ಅಂತಾರೆ. ಕ್ರಮಮುಕ್ತಿ ಇದು. ಒಂದಾದ ಮೇಲೆ ಇನ್ನೊಂದು, ಇನ್ನೊಂದಾದ ಮೇಲೆ ಇನ್ನೊಂದು. ಕರ್ಮ ಆದಮೇಲೆ ಭಕ್ತಿ, ಭಕ್ತಿ ಆದಮೇಲೆ ಜ್ಞಾನ, ಜ್ಞಾನ ಆದಮೇಲೆ ಮುಕ್ತಿ. ಇಂಥ ಕ್ರಮ ಮುಕ್ತಿಯನ್ನು ಪಡೆಯತಕ್ಕಂಥ ಸಾಧಕರಿಗೆ ಅನ್ವಯವಾಗೋ ರೀತಿಯಲ್ಲಿ ಈ 2ನೇ ಶ್ಲೋಕವನ್ನು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿದೆ. ನೀವು ಇವಾಗ ಹೇಳಿ, ಈಶಾವಾಸ್ಯೋಪನಿಷತ್ತು ಅಂದರೆ ನಮಗೆ ಯೂಸ್ಲೆಸ್ಸೋ ಯೂಸ್ಫುಲ್ಲೋ? ನೀವು ಎಷ್ಟೆಷ್ಟು ಯೂಸ್ ಮಾಡ್ಕೊತೀರೋ ಅಷ್ಟಷ್ಟು ಯೂಸ್ಫುಲ್. ನೀವು ಎಷ್ಟು ಆಳವಾಗಿ ಅಭ್ಯಾಸ ಮಾಡೋಕ್ಕೆ ಪ್ರಾರಂಭ ಮಾಡ್ತೀರೋ ಆವಾಗ ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಇರ್ತಕ್ಕಂಥ ತಿರುಳು ಏನು ಅನ್ನೋದು. ಆದ ಕಾರಣ ನೀವು ಕರ್ಮಗಳನ್ನು ಮಾಡ್ತೀರೋ ಅಥವಾ ಬೇರೆದನ್ನು ಮಾಡ್ತೀರೋ, ಸಂಗರತೋ ವಾ ಸಂಗವಿಹೀನಃ ಯೋಗರತೋ ವಾ
ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವಾ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಂ ಕರಣೇ ಭಜ ಗೋವಿಂದಂ. ಶಂಕರ ಭಗವತ್ಪಾದಾಚಾರ್ಯರು ಆ ಭಜಗೋವಿಂದ ಶ್ಲೋಕಗಳನ್ನು ಬರೆಯತಕ್ಕಂಥದ್ದು ಹಿಂದೆ ಇವುಗಳನ್ನೆಲ್ಲ ಪರಿಶೋಧನೆ ಮಾಡಿ 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 ಸುಲಭವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಶೈಲಿಯಲ್ಲಿ ಕೇವಲ ಅಜ್ಞಾನಿಗೆ ಆಗಿರ್ತಕ್ಕಂಥ ಅವನಿಗೂ ಸಹಿತ ಅರ್ಥವಾಗೋ ರೀತಿಯಲ್ಲಿ ಭಜಗೋವಿಂದ ಶ್ಲೋಕಗಳನ್ನು ಮಾಡಿದ್ದಾರೆ. ಅದರ ತಿರುಳೆ ನಿಜವಾಗಿರ್ತಕ್ಕಂಥ ಉಪನಿಷತ್ತು. ಸಾಧಕರೇ, ಆತ್ಮೀಯರೇ, 4 ದಿವಸದಿಂದ ಪೂರ್ಣಮದ ಪೂರ್ಣಮಿದಂ ಅದರ ಅರ್ಥವನ್ನು ನೀವು ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ಆಗದಾಗಿದ್ದರೆ ಚೀಟಿ ಬರೆದು ಕೊಡಿ, ನಾಳೆ ಅದಕ್ಕೆ ಬೇಕಾದಷ್ಟು ಕ್ಲಾರಿಫಿಕೇಷನ್ಸ್ ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. 2ನೇದು ಈಶಾವಾಸ್ಯಮಿದಂ ಸರ್ವಂ ಅಂತಕ್ಕಂಥ ಮೊದಲನೇ ಶ್ಲೋಕ. ಇವತ್ತಿನ ದಿನ ಕುರುವನ್ನೇವೇಹ ಕರ್ಮಾಣಿ ಅಂತಕ್ಕಂಥ 2ನೇ ಶ್ಲೋಕ. ನಾಳೆ ಕಡೆಯ ದಿನ ಮಾತಾಜಿಯವರ ಹತ್ರ ಹೇಳ್ತಾ ಇದ್ದೆ, ಮಾತಾಜಿ ನೀವು ಪ್ರತಿ ಸಾರ್ತಿ ನನ್ನನ್ನು ಟೆಸ್ಟ್ ಮಾಡ್ತೀರಿ, ನನಗೆ ಎಷ್ಟು ಬಂದಿದೆ ಎಷ್ಟಿಲ್ಲ ಅನ್ನೋದನ್ನು ಟೆಸ್ಟ್ ಮಾಡ್ತೀರಿ ಅಂತ ಕಾಣಿಸ್ತೆ. ಇಂಥ ದೊಡ್ಡ ಉಪನಿಷತ್ತನ್ನು 5 ದಿವಸದಲ್ಲಿ ಕಂಪ್ಲೀಟ್ ಮಾಡಿ ಅಂದರೆ ಎಂಥದ್ದು ಮಾಡೋದು? ಇದಕ್ಕೆ ಏನಾದನ್ನು 1 ತಿಂಗಳು ಟೈಮ್ ಕೊಟ್ಟರೆ ಹೀಗೆ ನಿಮ್ಮಂಥ ಒಳ್ಳೆ ಯುವಕರ ಜೊತೆಯಲ್ಲಿ ಒಂದೊಂದು ಪ್ರಶ್ನೆಯನ್ನು ಹಾಕ್ಕೊತ ಇದರಲ್ಲಿ ಇರ್ತಕ್ಕಂಥ ಆಳವಾಗಿರೋ ಅಭ್ಯಾಸವನ್ನು ಮಾಡಬಹುದೇನೋ. ಆದರೆ 5 ದಿವಸಗಳಲ್ಲಿ ಮಾಡಬೇಕು. ನಾನು ಮೊದಲು 2 ಶ್ಲೋಕಗಳನ್ನು ಹೇಳಿದ್ದೀನಿ, ನಾಳೆ ಕಡೆ ಶ್ಲೋಕ ಹೇಳಿಬಿಡೋಣ. ಯಾಕಂದರೆ ಮುಕ್ತಾಯ ಮಾಡಬೇಕು. ಮುಕ್ತಾಯ ಮಾಡಬೇಕಾದ್ರೆ 18ನೇ ಶ್ಲೋಕ ಹೇಳಿಬಿಟ್ರೆ ಮುಕ್ತಾಯ ಆದಂಗಾಗುತ್ತೆ. ಆ 18ನೇ ಶ್ಲೋಕ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಅದು ನಿತ್ಯ ಅಗ್ನಿ ಸ್ತೋತ್ರ ಅನ್ನೋದೇನಿದೆಯೋ ಆ ಸ್ತೋತ್ರವನ್ನು ಮಾಡಿರ್ತಕ್ಕಂಥ ಶ್ಲೋಕ ಇದೆ. ಆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ನಿಮಗೆ ಇಂಟರೆಸ್ಟ್ ಕೆರಳಿಸಿದ್ರೆ ಸಾಕು. ನನ್ನ ಉದ್ದೇಶ ಏನಪ್ಪ ಅಂದರೆ ಈ ಉಪನಿಷತ್ತನ್ನು ನಾವು ಓದಬೇಕು. ಇವಾಗೆಲ್ಲ ನಾಳೆ ಕನ್ನಡದಲ್ಲ ಆಗದಾಯಿದ್ರೆ ಇಂಗ್ಲೀಷ್ನಲ್ಲಿ ಎದರಲ್ಲನಾಗಲಿ ಈ ಉಪನಿಷತ್ತಲ್ಲಿ ಏನೋ ಒಂದು ಮಜಾ ಇದೆ, ಏನೋ ಸತ್ವ ಇದೆ. ಆ ಸತ್ವವನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥ ಅಭಿರುಚಿ ನಿಮ್ಮಲ್ಲಿ ಬಂದರೆ ನಾನು ಹೇಳಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತಂದು ತಿಳಿದುಕೊಂಡು ಶಾರದಾ ಮಾತೆ ನಮಗೆಲ್ಲರಿಗೂ ಅಂಥ ಒಂದು ಶ್ರದ್ಧಾ ಭಕ್ತಿಗಳನ್ನು ಪ್ರಸಾದಿಸಲಿ ಅಂತಂದು ಪ್ರಾರ್ಥನೆ ಮಾಡುತ್ತಾ ಈ 4 ವಾಕ್ಪುಷ್ಪಗಳನ್ನು ಶ್ರೀರಾಮಕೃಷ್ಣ ಪರಮಹಂಸರ ದಿವ್ಯ ಪಾದಾರವಿಂದಗಳಿಗೆ ವಿನಮ್ರನಾಗಿ ನಾನು ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ.